ಎಲ್ಲ ಕೈಗಳಿಂದ ಆರಾಧನೆ ಮಾಡೋಣ. ನಿನ್ನ ರಕ್ತದಿಂದ ನನ್ನ ಶುದ್ಧಿಸಿದೆ, ನಿನ್ನ ಬಾಸುಂಡೆಗಾಳಿ ನನ್ನ ಗುಣಪಡಿಸಿದೆ. ಯೇಸು ರಾಜಾನಿ ಹಲ್ಲೆಲೂಯಾ, ಮೃತ್ಯುಂಜಯನೇ ಕೊಂಡಾಡುವೆ. ಯೇಸು ರಾಜ ಹಲ್ಲೆಲೂಯಾ, ಮೃತ್ಯುಂಜಯನೇ ಕೊಂಡಾಡುವೆ. ಎಲ್ಲರೂ ಆಡೋಣ. Hallelujah, 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 hallelujah. ಸ್ತೋತ್ರ ಯೇಸುವೇ, 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 ಸ್ತೋತ್ರ ಯೇಸುವೇ. ಪ್ರೀತಿಯ ದೇವಜನ, ಪ್ರೀತಿಯ ಸಹೋದರ ಸಹೋದರಿಯೇ, ನನ್ನ ದೇವರು ಇವತ್ತು ನಿಮ್ಮೊಂದಿಗೆ ಮಾತನಾಡಲಿಕ್ಕಿದ್ದ. ನನ್ನ ದೇವರು ನಮ್ಮ ಜೊತೆ ಮಾತನಾಡಲಿಕ್ಕಿದ್ದ. ನಿಮ್ಮ ಕಾನ್ಸಂಟ್ರೇಷನ್ ಬೇರೆ ಕಡೆಗೆ ಕೊಡಬೇಡ, ದೇವರ ವಾಕ್ಯದ ಕಡೆಗೆ ಕೊಡಿ. ಅದರಲ್ಲಿ ಜೀವ ಇದೆ, ಅದರಲ್ಲಿ ಬಲ ಇದೆ, ನಿಮಗೆ ಅದರಲ್ಲಿ ಬಿಡುಗಡೆ ಇದೆ. ದೈವ ಸಮಾಧಾನ ಅದರಲ್ಲಿ ಅಡಕಾಗಿ, ಪರಲೋಕದ ಸಂತೋಷ ಅದರ ಮೂಲಕ ನಿನಗೆ ಪ್ರವೇಶ ಮಾಡಲಿಕ್ಕೆ ದೇವರು ಈ ರೀತಿಯಾಗಿ ನಮ್ಮನ್ನು ಬಲಪಡಿಸೋದಕ್ಕಾಗಿ ಕಡೆದ ಕರಗಳು ತಟ್ಟಿ ನಮ್ಮನ್ನು ಸಮರ್ಪಣೆ ಮಾಡಿಕೊಡು. ಥ್ಯಾಂಕ್ ಯು ಜೀಸಸ್. ಮಹಿಮೆ ನಿನಗೆ ಸಲ್ಲ, ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್.
ನಾವೆಲ್ಲ ಕೂತುಕೊಳ್ಳೋಣ. ಆಶೀರ್ವದಿಸಲಿ. ವಿಶೇಷವಾಗಿ ನನ್ನನ್ನು ಮತ್ತೊಂದು ಬಾರಿ ಈ ಸಭೆಗೆ, ಈ ಉಪವಾಸದ ಕೂಟಗಳ ಸಂದರ್ಭದಲ್ಲಿ ಸಂದೇಶಕ್ಕಾಗಿ ಕರೆಯಲ್ಪಟ್ಟಂಥ ದೇವರಿಗೂ, ಈ ಸಭೆಯ ಸಭಾಪಾಲಕರಿಗೂ, ಈ ಸಭೆಯ ಎಲ್ಲ ಕುಟುಂಬಸ್ಥರಿಗೂ ಕರ್ತನಾದ ಯೇಸುವಿನ ನಾಮದಲ್ಲಿ ನಾನು ವಂದನೆಗಳನ್ನು ಸಲ್ಲಿಸುವವನಾಗಿದ್ದೇನೆ. ಹಲ್ಲೆಲೂಯಾ. ನಿಮ್ಮ ಪಾಸ್ಟ್ರು ನಮ್ಮ ಬಗ್ಗೆ ತುಂಬ ಮಾತಾಡಿಬಿಟ್ರು. ಆದರೂ ದೇವರಿಗೆ ಸ್ತೋತ್ರ. ಅವ್ರಿಗೂ ನನ್ನ ಪರವಾಗಿ ಒಂದು ಚಪ್ಪಾಳೆ ಹೊಡೆದು ದೇವರನ್ನು ವಿಶೇಷವಾಗಿ ಆಶೀರ್ವದಿಸಲಿ. ನಾನಿವತ್ತು ಬೆಳಗ್ಗೆ ಕಾರಲ್ಲಿ ಕೂತ್ಕೊಳ್ಳುವಾಗ ದೇವರಿಗೆ ಕೇಳಿದೆ, ಈ ಸೇವಕರಿಗೆ ನಾನೇನು ಮಾತಾಡಬೇಕು ದೇವರೇ? ಈ ಸೇವಕರಿಗೆ ನಾನೇನು ಮಾತಾಡಬೇಕು? ಈ ಸಭೆಗೆ ನಾನೇನು ಮಾತನಾಡಬೇಕು? ನನ್ನ ಮಾತು ಬೇಡ, ನಿನ್ನ ಮಾತು ಬರಲಿ ಸ್ವಾಮಿ. ಆಗ ದೇವರು ಪೌಲ್ ಮಾತಾಡ್ತಾನೆ, ತಿಮೋತಿನ ಕುರಿತು. ತಿಮೋತಿನ ನಾನು ಕಳಿಸ್ಕೊಡ್ತಾನೆ, ಅವನ ಮಾದರಿಯನ್ನು ನೀವು ಅನುಸರಿಸ್ರಿ, ಅವನ ಗುಣಗಳನ್ನು ನೀವು ಅನುಸರಿಸ್ರಿ. ಅವನು ಹೆಂಗೆ ನಡೀತಾನೋ ಆ ರೀತಿಯಾಗಿ ನೀವು ನಡೀರಿ. ಅವನು ಉತ್ತಮವಾದ ಒಬ್ಬ ಸೇವಕ. ಅವನು ನನ್ನ ಮಾತನ್ನು ಕೇಳ್ತಾನೆ ಅಂದರೆ ಎಂಥ ಕಾನ್ಫಿಡೆನ್ಸಲ್ಲಿ ಪೌಲ್ ಹೇಳ್ತಾನೆ ಅಂದರೆ, ನಾನು ದೇವರ ಮಾತನ್ನು ಕೇಳಿದ್ದೀನಿ, ದೇವರ ಮಾತಿಗೆ ಅನುಗುಣವಾಗಿ ನಡೆದಿದ್ದೀನಿ, ದೇವರು ಕೊಟ್ಟ ಕೆಲಸವನ್ನು ಹಿಂದೆ ನೋಡದೆ ಮುಂದೆ ನೋಡ್ತಾ ನನ್ನ ಕೆಲಸ ನಾನು ಮುಗಿಸಿದ್ದೀನಿ. ಅಂಥವನಾದ ಪೌಲ್ ತಿಮೋತಿಯನಿಗೆ ಹೇಳ್ತಾನೆ, ತಿಮೋತಿಯನ ನಾನು ನಿಮ್ಮ ಬಳಿಗೆ ಕಳಿಸಿದ್ದೀನಲ್ಲ, ಆ ತಿಮೋತಿ ಸಾಧಾರಣದವನಲ್ಲ, ನೋವಿನಲ್ಲಿದ್ದವನು, ಸಮಸ್ಯೆಯಲ್ಲಿರತಕ್ಕವನು, ತೊಂದರೆಯಲ್ಲಿರತಕ್ಕವನು, ಅವಮಾನದಲ್ಲಿರತಕ್ಕವನು, ನಿಂದಿಸಲ್ಪಟ್ಟವನು, ಲೋಕಕ್ಕೆ ವಿರುದ್ಧವಾಗಿ ನಿಲ್ಲಲ್ಪಟ್ಟವನು. ಲೋಕ ಅವನನ್ನು ತಿರಸ್ಕಾರ ಮಾಡಲ್ಪಟ್ಟಂಥ ಸಂದರ್ಭದಲ್ಲಿ ದೇವರನ್ನು ಹತ್ತುಕೊಂಡಂಥ ಮನುಷ್ಯ ಭಕ್ತನಾದ ಪೌಲ್ ಅವನು ಮಾತನಾಡ್ತಾನೆ, ತಿಮೋತಿಯ ಮಾದರಿಯನ್ನ ಈಕ್ವಲ್ ಟು ಯೇಸು ಕ್ರಿಸ್ತನಾಗೆ ನೀವು ನಡಿಬೇಕು ಅಂತ ಅವನು ಸ್ಪಷ್ಟವಾಗಿ ಮಾತನಾಡ್ತಾನೆ. ಹಾಗಾದ್ರೆ ಆ ಮಾತು ಸಾಧಾರಣವಾದ ಮಾತಲ್ಲ ಪ್ರಿಯ ದೇವ ಜನರೇ. ಈ ಸೇವಕರಿಗೆ ಅವನು ಮಾತನಾಡ್ತಾರೆ ಅಂದರೆ ಇವ್ರು ನನ್ನನ್ನು ಕರೆದು ಬಿಟ್ಟಿದ್ದಾರೆ ಅಂತ ನಾನು ಮಾತಾಡ್ತಾ ಇಲ್ಲ, ಇವ್ರು ಚಪ್ಪಾಳೆ ಹೊಡಿಸಿದ್ರು ಅಂತ ನಾನು ಮಾತಾಡ್ತಾ ಇಲ್ಲ, ಇವ್ರು ಹಾರ ಹಾಕಿದ್ರು ಅಂತ ನಾನು ಮಾತನಾಡ್ತಾ ಇಲ್ಲ. ನಾನು ದೇವರ ಸ್ವರವನ್ನು ಕೇಳಿದ್ನಲ್ಲ, ಅದನ್ನೇ ನಾನು ಮಾತನಾಡಬೇಕು. ಆ ಮಾತನಾಡುವಾಗ ಬರೋ ದಿನಗಳಲ್ಲಿ ದೇವರ ಕಾರ್ಯ ನೆರವೇರುವಾಗ ಅದು ದೇವರಿಗೆ ಮಹಿಮೆ ಉಂಟಾಗುತ್ತೆ, ಅದು ತಿಮೋತಿಗೆ ಮಹಿಮೆ ಉಂಟಾಗಲ್ಲ, ತಿಮೋತಿ ಸಭೆಗೆ ಮಹಿಮೆ ಉಂಟಾಗಲ್ಲ. ನಿಮ್ಮ ನಡೆ ನುಡಿ ಕ್ರಿಯೆಗಳ ಮೂಲಕವಾಗಿ ಪರಲೋಕದ ದೇವರಿಂದ ಬಂದಂತ ಯೇಸು ಕ್ರಿಸ್ತನಿಗೆ ಅದು ಮಹಿಮೆ ಉಂಟಾಗುತ್ತೆ. ಎಷ್ಟು ಜನ ದೇವರನ್ನ ಮಹಿಮೆ ಪಡಿಸಬೇಕಂತ ಆಸೆ, ದೇವರನ್ನ ಘನಪಡಿಸಬೇಕಂತ ಆಸೆ, ದೇವರ ಸನ್ನಿಧಾನದಲ್ಲಿ ಇರಬೇಕಂತ ಆಸೆ. ಇನ್ನೊಂದು ದೇವರು ಮಾತಾಡಿದ್ರು ನನಗೆ, ಪರಲೋಕದಲ್ಲಿ ಏಂಜಲ್ಸ್ಗೆ ದೇವರು ಒಂದು ಕೆಲಸ ಕೊಟ್ಟ. ಏಂಜಲ್ಸ್ ಅಂದರೆ ದೇವದೂತರು. ಆ ದೇವದೂತರಿಗೆ ಒಂದು ಕೆಲಸವನ್ನು ದೇವರು ನೇಮಕ ಮಾಡಿದ್ದಾನೆ. ಆ ದೇವದೂತರಿಗೆ ಸತ್ಯವೇದ ಹೇಳ್ತದೆ, ಆ ದೇವದೂತರಿಗೆ 6 ರೆಕ್ಕೆ. ಪರಲೋಕದಲ್ಲಿ ಇರತಕ್ಕ ದೇವದೂತರುಗಳಿಗೆ 6 ರೆಕ್ಕೆ. 6 ರೆಕ್ಕೆಯಲ್ಲಿ 2 ರೆಕ್ಕೆನ ಕಣ್ಣುಗಳು ಮುಚ್ಕೊಂಡಿದ್ದಾರೆ, ಇನ್ನೆರಡು ರೆಕ್ಕೆಯಲ್ಲಿ ಕಾಲುಗಳನ್ನು ಮುಚ್ಕೊಂಡಿದ್ದಾರೆ. ಮಧ್ಯ ರೆಕ್ಕೆದ ಮೂಲಕ ಅವ್ರೇನು ಮಾಡ್ತಾ ಇದ್ದಾರೆ ಅಂದರೆ ಸೃಷ್ಟಿಕರ್ತನನ್ನ ಆ ರೆಕ್ಕೆ ಬಡಿಯುತ್ತಾ 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 ಅವರು ಅಲ್ಲೇಲುಯಾ ಸ್ತೋತ್ರ, ಅಲ್ಲೇಲುಯಾ ಸ್ತೋತ್ರ ಅಂತ ಅವ್ರು ಹೇಳತಕ್ಕವರಾಗಿದ್ದಾರೆ. ಸತ್ಯವೇದದ ಪ್ರಕಾರ ಈ 6 ರೆಕ್ಕೆ ಉಳ್ಳ ದೇವದೂತನು 4 ರೆಕ್ಕೆಗಳನ್ನು ಮುಚ್ಚಿಕೊಂಡು 2 ರೆಕ್ಕೆಯಿಂದ ಹಗಲು ರಾತ್ರಿ ಅಂತ ನೋಡದೆ ದೇವಾದಿ ದೇವನನ್ನ ಅವನು ಮಹಿಮೆ ಪಡಿಸುವಂತ ಕೆಲಸಕ್ಕೆ ದೇವರು ನೇಮಕ ಮಾಡಿದ್ದಾರೆ. ಪ್ರಿಯ ಸಹೋದರ ಸಹೋದರಿಗೆ, ಯಾವುದಕ್ಕಾಗಿ ದೇವರು ಹೇಳಿದ್ರು ನನಗೆ ಗೊತ್ತಿಲ್ಲ. ದೇವರು ಹೇಳ್ತಾನೆ, ಆ ಪರಲೋಕದಲ್ಲಿರತಕ್ಕ ದೇವದೂತರುಗಳು ತಮ್ಮ ಕಾಲನ್ನು ನೆಲಕ್ಕೆ ಸೋಕಿಸದೆ
ತಮ್ಮ ಕಾಲನ್ನು ನೆಲಕ್ಕೆ ಸೋಕಿಸದೆ ಹಗಲು ರಾತ್ರಿ ಅಂತ ನೋಡದೆ ಸದಾ ಕಾಲ ಅವರಿಗೆ ಕೊಡಲ್ಪಟ್ಟಂಥ ಆ ರೆಕ್ಕೆಗಳು ನಿತ್ಯತ್ವವಾದ ರೆಕ್ಕೆ. ಅದಕ್ಕೆ ಆಯಾಸವಾಗೋದೇ ಇಲ್ಲ. ಅದಕ್ಕೆ ಆಯಾಸ ಆಗದಂಥ ರೆಕ್ಕೆಯನ್ನು ಪರಲೋಕದ ದೇವರು ಆರಿಸಿ ಅವರಿಗೆ ಉಂಟು ಮಾಡೋದು. ಕಾರಣ ಏನಂದರೆ ಪರಲೋಕದ ದೇವರನ್ನ ಘನಪಡಿಸುವುದಕ್ಕೋಸ್ಕರ. ನಾವು ಪುಟ್ಟ ಹಿಂಡಾಗಿ ದೇವರನ್ನ ಘನಪಡಿಸಿದ್ದೇ ಆದರೆ ನಮ್ಮ ಸಮಸ್ಯೆಗಳು ನಮ್ಮ ಹತ್ರ ಬರೋದೇ ಇಲ್ಲ, ಸಮಸ್ಯೆ ಇರೋದು ಇಲ್ಲ. ಯಾಕಂದರೆ ದೇವರ ವಾಕ್ಯ ಹೇಳ್ತದೆ, ಉಪವಾಸದ ಪ್ರಾರ್ಥನೆ ಎಲ್ಲರೂ ಮಾಡೋಕ್ಕಾಗಲ್ಲ, ಉಪವಾಸದಲ್ಲಿ ಎಲ್ಲರೂ ಇರೋಕ್ಕಾಗಲ್ಲ, ಉಪವಾಸದಿಂದ ದೇವರನ್ನ ಕಾಣಕ್ಕಾಗಲ್ಲ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ನಾವು ನೋಡಿಕೊಳ್ಳುವಂಥ ಒಂದು ಭಾಗ ಪ್ರಾರ್ಥನೆ ಹೇಗೆ ನಮಗೆ ಫಲವನ್ನು ಕೊಂಡು ತರುತ್ತದೆ. ಪ್ರಾರ್ಥನೆ ಮಾಡುವಂಥ ವ್ಯಕ್ತಿ ಫಲವನ್ನು ಗ್ರಹಿಸಿಕೊಳ್ಳುತ್ತಾನೆ, ಫಲವನ್ನು ಹೊಂದಿಕೊಳ್ಳುತ್ತಾನೆ, ಫಲದಲ್ಲೇ ಜೀವಿಸ್ತಾನೆ. ಅವನ ಲೈಫಲ್ಲಿ ಸೋಲೆ ಇಲ್ಲ ಅಂತ ಪರಲೋಕ ಹೇಳುತ್ತೆ. ಯಾರಿಗೆ ಪ್ರಾರ್ಥನೆ ಮಾಡುವಂಥವನಿಗೆ, ಪ್ರಾರ್ಥನೆ ಮಾಡದೆ ಇರತಕ್ಕವನಿಗಲ್ಲ, ಪ್ರಾರ್ಥನೆ ಮಾಡುವಂಥವನಿಗೆ. ಪ್ರಾರ್ಥನೆ ಅಂದರೆ ಏನು ಗೊತ್ತಾ? ಪ್ರಾರ್ಥನೆ ಅಂದರೆ ಮಾತನಾಡೋದು. ದೇವರ ಸನ್ನಿಧಾನ ಹುಡುಕಿ ಬಂದಂಥವರೇ, ನೀವು ಯಾರ ಬಳಿಗೆ ಮಾತನಾಡ್ತಾ ಇದ್ದೀರಾ? ಅಕ್ಕಪಕ್ಕದವರ ಬಳಿ ಅಲ್ಲ, ಅಕ್ಕಪಕ್ಕದ ಮನೆಯವರ ಹತ್ರ ಅಲ್ಲ, ಸ್ನೇಹಿತರ ಬಳಿಗೆ ಅಲ್ಲ. ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗಾಕಿ ದೇವಾಲಯಕ್ಕೆ ಹುಡುಕಿ ಬಂದಿದ್ದೀರಲ್ಲ, ದೇವರೊಂದಿಗೆ ಮಾತನಾಡುವುದಕ್ಕೋಸ್ಕರ ಮಾತನಾಡುವುದಕ್ಕೆ ಬಂದಂಥ ದೇವರು ನಿರಾಶೆ ಪಡಿಸೋದಿಲ್ಲ. ನಿಮ್ಮೊಂದಿಗೆ ಮಾತನಾಡಲಿಕ್ಕಿದ್ದಾನೆ, ನಿಮ್ಮನ್ನು ಬಲಪಡಿಸಲಿಕ್ಕಿದ್ದಾನೆ, ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡಲಿಕ್ಕಿದ್ದಾನೆ, ನಿಮ್ಮನ್ನು ಅಪಜಯಕ್ಕೆ ಗುರಿಪಡಿಸೋದೇ ಇಲ್ಲ, ನಿಮಗೆ ಜಯ ಕೊಟ್ಟೆ ದೇವರು ಕಳಿಸ್ತಾನೆ. ಪ್ರಿಯ ಸಹೋದರಿ, ಒಂದಾನೊಂದು ಟೈಮ್ನಲ್ಲಿ ಲೂಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 10ನೇ ವಚನದಲ್ಲಿ ನೋಡುವಾಗ ಅಲ್ಲಿ ಶಿಷ್ಯರು ಯೇಸುವಿನ ಬಳಿಗೆ ಬಂದು ಅವ್ರು ಏನು ಕಲಿಸಿಕೊಡು ಅಂತ ಕೇಳ್ತಾ ಇದ್ದಾರೆ ಅಂದರೆ, ಓದಿ. ಆತನು ಒಂದಾನೊಂದು ಸ್ಥಳದಲ್ಲಿ ಪ್ರಾರ್ಥನೆ ಮಾಡಿ ಮುಗಿಸಿದಾಗ ಆತನ ಶಿಷ್ಯರಲ್ಲಿ ಒಬ್ಬರು ಆತನಿಗೆ, ಸ್ವಾಮಿ, ಯೋಹಾನನು ತನ್ನ ಶಿಷ್ಯರಿಗೆ ಕಲಿಸಿದ ಹಾಗೆ ನಮಗೂ ಪ್ರಾರ್ಥನೆಯನ್ನು ಕಲಿಸು. ಒಂದು ಅಲ್ಲೇಲೂಯಾ ಹೇಳ್ರಿ. ಯೇಸು ಕ್ರಿಸ್ತನ ಬಳಿಗೆ ಬಂದು ಕೇಳ್ತಾ ಇದ್ದಾರೆ, ಯೋಹಾನನು ಕಲಿಸಿಕೊಟ್ಟನಲ್ಲ ಪ್ರಾರ್ಥನೆಯನ್ನ, ಆ ರೀತಿಯಾಗಿ ನೀವು ನಮಗೆ ಕಲಿಸಿಕೊಡು ಸ್ವಾಮಿ. ದೇವರಿಗೆ ಸ್ತೋತ್ರ. ನಮಗೂ ಪ್ರಾರ್ಥನೆ ಮಾಡುವುದನ್ನು ಕಲಿಸು. ಕೀರ್ತನೆಗಾರನು ಹೇಳ್ತಾನೆ 103:7 ದೇವರು ಮೋಶೆಗೆ ತನ್ನ ಮಾರ್ಗವನ್ನು, ಇಸ್ರಾಯೇಲರಿಗೆ ತನ್ನ ಕೃತ್ಯಗಳನ್ನು ಅವನು ತಿಳಿಸಿದನು. ನೋಡಿ, ಇಲ್ಲಿ ನಾವು ನೋಡ್ತಾ ಇದ್ದೀವಿ, ದೇವರ ವಾಕ್ಯ ಹೇಳ್ತದೆ ಪ್ರಾರ್ಥನೆ ಪರಲೋಕದ ಒಂದು ಮರ್ಮ. ಆ ಮರ್ಮವನ್ನು ಎಲ್ಲರೂ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಪ್ರಾರ್ಥನೆ ಅಂದರೆ ದೇವರೊಟ್ಟಿಗೆ ಮಾತನಾಡುವಂಥವನು ಮಾತ್ರ ಪರಲೋಕದ ಮರ್ಮವನ್ನು ಅರ್ಥ ಮಾಡಿಕೊಳ್ಳೋಕ್ಕೆ ಸಾಧ್ಯ. ಈ ಲೋಕದಲ್ಲಿ ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ, ಎಲ್ಲರ ಪ್ರಾರ್ಥನೆ ಅಂಗೀಕರಿಸಲ್ಪಡಲ್ಲ. ನಿಜವಾಗ್ಲೂ ಮಾತಾಡೋರು ಪ್ರಾರ್ಥನೆ ಮಾತ್ರ ಅಂಗೀಕರಿಸಲ್ಪಡ್ತದೆ. ಪ್ರೀತಿಯಿಂದ ಮಾತಾಡಿದ್ರೆ ಅಂಗೀಕರಿಸಲ್ಪಡ್ತದೆ, ಯಥಾರ್ಥ ಹೃದಯದಿಂದ ಮಾಡಿದ್ರೆ ಅಂಗೀಕರಿಸಲ್ಪಡ್ತದೆ, ಭಯಭಕ್ತಿಯಿಂದ ಮಾತಾಡಿದ್ರೆ ಅಂಗೀಕರಿಸಲ್ಪಡ್ತದೆ, ವಿಧೇಯತೆಯಿಂದ ಮಾತಾಡಿದ್ರೆ ಅಂಗೀಕರಿಸಲ್ಪಡ್ತದೆ, ನಮ್ರತೆಯಿಂದ ಮಾತಾಡಿದ್ರೆ ಅಂಗೀಕರಿಸಲ್ಪಡ್ತದೆ. ಮನಪೂರ್ತಿಯಾಗಿ ಹುಡುಕಿ ಬಂದು ಮಾತಾಡಿದರೆ ನಿಮ್ಮ ಪ್ರಾರ್ಥನೆ ಅಂಗೀಕರಿಸಲ್ಪಡ್ತದೆ. ಪ್ರಾರ್ಥನೆ ಎಲ್ಲರೂ ಮಾಡ್ತಾರೆ, ನೀನು ಮಾಡ್ದ ನಾನು ಮಾಡಿದೆ ಅಂತಾನೆ. ಆದರೆ ಶಿಷ್ಯರು ಮಾಡಿದ ಪ್ರಾರ್ಥನೆಗೂ ಆ ವಿಶ್ವಾಸದಲ್ಲಿ ಮಾಡಿದ ಪ್ರಾರ್ಥನೆಗೂ ಲಾಟ್ ಆಫ್ ಡಿಫ್ರೆಂಟ್ ಇದೆ. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯೇಸಪ್ಪ ಬಳಿಗೆ ಬಂದವರು ಕೇಳ್ತಾರೆ, ನಮಗೆ ಪ್ರಾರ್ಥನೆ ಮಾಡೋದು ಕಲಿಸು. ಹಲ್ಲೆಲೂಯಾ. ಯಾಕೆಂದ್ರೆ ದೇವರ ವಾಕ್ಯ, ದೇವರು ಮೋಶೆಗೆ ಹೇಳ್ತಾನೆ, ಮೋಶೆಗೆ ದೇವರು ತನ್ನ ಮಾರ್ಗವನ್ನು, ಇಸ್ರಾಯೇಲರಿಗೆ ತನ್ನ ಕೃತ್ಯಗಳನ್ನು ತಿಳಿಸಿದನು. ಪ್ರಾರ್ಥನೆ ಪರಲೋಕದ ಒಂದು ಮರ್ಮ ಅಂತ ಪೌಲು ಬರೀತಾನೆ. 1 ತಿಮೋತಿ 3ನೇ ಅಧ್ಯಾಯ 9ನೇ ವಚನ, ನಂಬಿದವರಿಗೆ ಪ್ರಕಟವಾಗುವ ಸತ್ಯಾರ್ಥವನ್ನು ಶುದ್ಧ ಮನಸ್ಸಾಕ್ಷಿಯಿಂದ ಕೈಗೊಳ್ಳುವವನಾಗಿರಬೇಕು. ಸಿಕ್ತಾ? ಓದ್ರಿ. 1 ತಿಮೋತಿ 3ನೇ ಅಧ್ಯಾಯ 9. ನಂಬಿದವರಿಗೆ ಪ್ರಕಟವಾಗುವ
ಸತ್ಯಾರ್ಥವನ್ನು ಶುದ್ಧ ಮನಸ್ಸಾಕ್ಷಿಯಿಂದ ಒಂದು ಅಲ್ಲೇಲು ಹೇಳ್ರಿ. ಪಾಸ್ಟ್ ಹೇಳಿದ್ರು, ಈ ವರ್ಷದ ಕಡೆ ತಿಂಗಳಲ್ಲಿ ನಮ್ಮ ಸಭೆಯಲ್ಲಿ ಉಪವಾಸ ಕೂಟ ಹಾಕಿದ್ದೀವಿ. ಆ ಉಪವಾಸದ ಕೂಟ ಕಾರಣ ಏನು? 11 ತಿಂಗಳು ದೇವರು ನಡೆಸಲ್ಪಟ್ಟಂಥ ವಿಧಾನಕ್ಕೆ ಪ್ರತಿಯಾಗಿ 12ನೇ ತಿಂಗಳಿನಲ್ಲಿ ಹೊಸ ವರ್ಷಕ್ಕೆ ಹೋಗೋದಕ್ಕೆ ಮುಂಚಿತವಾಗಿ ದೇವರೇ ಹೋರಾಟಗಳಲ್ಲಿ, ನೋವಿನಲ್ಲಿ, ಸಮಸ್ಯೆಯಲ್ಲಿ, ನಿಂದನೆಯಲ್ಲಿ, ಅವಮಾನದಲ್ಲಿ, ಬಲಹೀನತೆಗಳಲ್ಲಿ ಬಂದಂಥ ಎಲ್ಲ ಯುದ್ಧಗಳಲ್ಲಿ ನೀನು ನಮ್ಮ ಜೊತೆ ಇದ್ದು ಗೆಲ್ಲಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನಿನಗೆ ಮಹಿಮೆ ಪಡಿಸ್ತೇವಪ್ಪ. ನಮ್ಮ ಪ್ರಾರ್ಥನೆಯನ್ನು ಆ ಇಕ್ಕಟ್ಟಿನ ಟೈಮ್ನಲ್ಲಿ ಕೇಳಲ್ಪಟ್ಟಲ್ಲ, ಅದಕ್ಕೆ ನಿನಗೆ ಸ್ತೋತ್ರ. ಎಲ್ಲರ ಇಕ್ಕಟ್ಟ ಟೈಮ್ನಲ್ಲೂ ದೇವ್ರು ಕೇಳಲ್ಲ. ಎಲ್ಲರ ಇಕ್ಕಟ್ಟ ಟೈಮಲ್ಲೂ ದೇವ್ರು ಕೇಳಲ್ಲ. ವಿಶ್ವಾಸಿ ಇಕ್ಕಟ್ಟಲ್ಲಿ ನಂಬಿಕೆಯಿಂದ ಮಾಡುವ ಪ್ರಾರ್ಥನೆಗೆ ನಿಸ್ವಾರ್ಥತೆಯಿಂದ, ಶುದ್ಧ ಮನಸ್ಸಾಕ್ಷಿಯಿಂದ ಅಪ್ಪ ನಿಮ್ಮ ಪ್ರಾರ್ಥನೆಗೆ ಜಯ ಓಡಿ ಬರ್ತದೆ. ಒಂದು ಆಮೇಲೆ ಹೇಳ್ರಿ. ಲೂಕ 11:1 ಹೇಳ್ತದೆ. ಇಲ್ಲಿ ಗಮನಿಸಿ ನೋಡ್ರಿ. ಇಲ್ಲಿ ನೀವು ಓದುವಾಗ ದೇವರ ವಾಕ್ಯ ಹೇಳ್ತದೆ, ಶಿಷ್ಯರು ಯೇಸು ಹತ್ರ ಬಂದು, ಏಸಪ್ಪ ನಾವು ಯಾವ ಥರ ಕಾಣಿಕೆ ಹಾಕಬೇಕು, ಯಾವ ಥರ ಟೈಟ್ ಕೊಡಬೇಕು, ಯಾವ ಥರ ನಡ್ಕೊಬೇಕು, ಯಾವ ಥರ ನಾವು ಜೀವಿಸಬೇಕು, ಅದ್ರ ಬಗ್ಗೆ ಅವ್ರು ಕೇಳ್ತಾ ಇಲ್ಲ. ದೇವರ ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತನ ಬಳಿಗೆ ಬಂದು ಕಾಣಿಕೆ ಹಾಕೋದ್ರ ಬಗ್ಗೆ, ಟೈಟ್ ಬಗ್ಗೆ, ನಡ್ಕೊಳ್ಳೋದ್ರ ಬಗ್ಗೆ, ಅದ್ರ ಬಗ್ಗೆ, ಇದ್ರ ಬಗ್ಗೆ, ಬೇರೆ ಬಗ್ಗೆ, ಲೋಕದಲ್ಲಿ ಜೀವಿಸುವಂಥ ಕಾರ್ಯದ ಬಗ್ಗೆ ಅವ್ರು ಕೇಳ್ಕೊಳ್ತಾ ಇಲ್ಲ. ಅಧಿಕಾರಿಗಳ ಬಳಿ ಹೆಂಗೆ ಹೋಗಿ ಮಾತಾಡಬೇಕು, ಫ್ರೆಂಡ್ಸ್ ಹತ್ರ ಹೋಗಿ ಹೆಂಗೆ ಮಾತಾಡಬೇಕು, ಪಕ್ಕದ ಮನೆಯವ್ರ ಹತ್ರ ಹೆಂಗೆ ಹೋಗಿ ಮಾತಾಡಬೇಕು, ನಾನು ಚಾಡಿ ಹೇಳ್ಬೇಕಾ ಹೇಳ್ಬಾರ್ದ, ಆ ವಿಷಯದಲ್ಲಿ ಯೇಸು ಹತ್ರ ಹೋಗಿ ಕೇಳ್ತಾ ಇಲ್ಲ. ಅಲ್ಲಿ ಹೋಗಿ ಕೇಳ್ತಾ ಇದ್ದಾರೆ, ನಾನು ಯಾವ ರೀತಿ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡ್ತಾ ಇದ್ರೆ ನಿಮ್ಮ ಲೈಫು ಫುಲ್ ಚೇಂಜ್ ಆಗೋಗುತ್ತೆ. ಪ್ರಿಯ ಸಹೋದರಿಯೇ, ದೇವರ ವಾಕ್ಯ ಹೇಳ್ತದೆ, ನಿನ್ನ ಪ್ರಾರ್ಥನೆ ಅದು ಸಾಧಾರಣವಾದ ವ್ಯಕ್ತಿಯನ್ನಾಗಿ ಮಾಡಲ್ಲ, ನಿನ್ನನ್ನು ಅಸಾಧಾರಣವಾದ ವ್ಯಕ್ತಿಯನ್ನಾಗಿ ಮಾಡಿಬಿಡ್ತದೆ. ಪ್ರಾರ್ಥನೆ ಮಾಡೋಕ್ಕೆ ಎಷ್ಟು ಜನಕ್ಕೆ ಆಸೆ? ಪ್ರಾರ್ಥನೆ ಮಾಡ್ತಾನೇ ಇರೋಕ್ಕೆ ಎಷ್ಟು ಜನಕ್ಕೆ ಆಸೆ? ಏನು ಪಾಸ್ಟರ್ ಮನೇಲಿ ಅಡುಗೆ ಗಿಡಿಗೆ ಮಾಡೋದೆಲ್ಲ ಬಿಟ್ಟು ಬರೀ ಕೂತ್ಕೊಂಡ್ಬಿಟ್ರೆ ಹೆಂಗೆ? ಲವರ್ಸ್ ಜೊತೆ ಮಾತಾಡುವಾಗ ಟೈಮ್ ನೋಡ್ತಾರ? ಕರೆನ್ಸಿ ಖಾಲಿಯಾಗೋವ್ರಿಗೂ ಹೊಡಿತಾ ಇರ್ತಾರೆ. ಮಧ್ಯರಾತ್ರಿ ಮಾತಾಡ್ತಾರೆ, ಬೆಳಗ್ಗೆ ಮಾತಾಡ್ತಾರೆ. ಮದುವೆ ಆಗೋವ್ರಿಗೂ ಅಷ್ಟೇ. ಆದಮೇಲೆ ಕರೆನ್ಸಿ ಎಲ್ಲ ಅವ್ನ ನಂಬರ್ ಆಫು. ಆದರೆ ದೇವರು ಆ ರೀತಿಯಾಗಿ ಎಲ್ಲ ನಿಮ್ಮನ್ನ ಕರೀತಾ ಇರೋದು. ನನ್ನ ಪ್ರೀತಿ ಅದು ಮಮತೆಯ ಪ್ರೀತಿ, ಶಾಶ್ವತವಾದ ಪ್ರೀತಿ. ಅದು ಕುರುಡು ಪ್ರೀತಿ ಅಲ್ಲ. ನಾನು ನಿಮ್ಮನ್ನು ನನ್ನ ರಕ್ತ ಕೊಟ್ಟು ಕೊಂಡ್ಕೊಂಡ್ಬಿಟ್ಟಿದ್ದೀನಲ್ಲ, ನನ್ನ ಫೋನ್ ನಿಮಗಾಗಿ ಯಾವಾಗಲೂ ಆನಲ್ಲೇ ಇರ್ತದೆ. ಎನಿ ಟೈಮ್. ಆ ನೆಟ್ವರ್ಕ್ ಬಂದಾಗಲ್ಲ, ಕರೆನ್ಸಿ ಖಾಲಿ ಆಗಲ್ಲ, ಲೈನ್ ಸಿಗ್ನಲ್ ಸಿಗಲ್ಲ ಅಂತ ಹೇಳೋದೇ ಇಲ್ಲ. ನಿಜವಾದ ಪ್ರೀತಿಯಿಂದ ನೀನು ಪ್ರಾರ್ಥನೆ ಮಾಡಿದ್ದೆ ಆದರೆ ನಿನ್ನ ಕನೆಕ್ಷನ್ ದೇವ್ರು ಯಾವಾಗಲೂ ಕೇಳಿಸ್ತಾನೆ. ನೀನು ಈ ಕಡೆಯಿಂದ ಅಲೋ ಅಂದ ತಕ್ಷಣ ಯೇಸು ಹೇಳ್ತಾನೆ, ಉತ್ತರ ಬಂದಾಯಿತು ನೋಡು ಅಂತ. ನೀನು ಈ ಕಡೆಯಿಂದ ಅಲೋ ಅಂದ ತಕ್ಷಣ ಆ ಕಡೆಯಿಂದ ದೇವರು ಹೇಳ್ತಾನೆ, ಉತ್ತರ ಬಂದಾಯಿತು. ಮತ್ತಾಯನ ಸುವಾರ್ತೆ 21:22 ದೇವರ ವಾಕ್ಯ ಹೇಳ್ತದೆ, ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಯೇಸುವಿನ ನಾಮದಲ್ಲಿ ನೀವು ಹೊಂದುವಿರಿ. ಹಲ್ಲೆಲೂಯಾ. ಪ್ರಾರ್ಥನೆ ಮರ್ಮನ ಯಾರು ಅರ್ಥ ಮಾಡ್ಕೊಳ್ತಾರೆ? ಪ್ರಾರ್ಥನೆ ಮಾಡೋ ವಿಶ್ವಾಸಿ ಮಾತ್ರ. ಮೋಸಸ್ಗೆ ದೇವರು ಸಿನಾಯಿ ಬೆಟ್ಟಕ್ಕೆ ಕರೀತಾರೆ. ಮೋಸಸ್, ನೀನು ನನ್ನ ಸನ್ನಿಧಾನಕ್ಕೆ ಬಾ. ಮೋಸಸ್, ನಾನಿರೋ ಸ್ಥಳಕ್ಕೆ ಬಾ. ಮೋಸಸ್ ದೇವ್ರು ಕರೆದಿದ್ದ ತಕ್ಷಣ ಎಲ್ಲ ಕೆಲಸನ ಆರೋನ್ ಕೈ ಕೊಟ್ಟು, ನಾನು ಭಾಳ ಇಂಪಾರ್ಟೆಂಟ್ ಮೀಟಿಂಗ್ ಹೋಗ್ತಾ ಇದ್ದೇನೆ. ಆರೋನ್ ಕೇಳಿರ್ಬೋದು, ಊಟಕ್ಕೇನು ಮಾಡ್ತೀಯ? ನೀರು ಐತಾ, ಸ್ನ್ಯಾಕ್ಸ್ ಐತಾ, ಟ್ಯಾಬ್ಲೆಟ್ಸ್ ಐತಾ,
ಅದೈತಾ ಇದೈತಾ, ಯಾವಾಗ ವಾಪಸ್ ಬರ್ತೀಯಾ, ಏನು ಮಾಡ್ಬೇಕು ನಾನು, ನನಗೆ ರಿಪೋರ್ಟ್ ಕೊಡೋದು ಯಾರು, ಇವ್ರನ್ನ ಮೇಯಿಸೋದು ಹೆಂಗೆ, ಜಗಳ ಮಾಡ್ಕೊಂಡ್ರೆ ಏನು ಮಾಡಬೇಕು, ಅದು ಮಾಡ್ಕೊಂಡ್ರೆ ಏನು ಮಾಡಬೇಕು, ನ್ಯಾಯಕ್ಕೇನಾದರೂ ಬಂದರೆ ನಾನು ಏನು ಮಾಡಬೇಕು, ಏನು ಕೇಳಿದ್ರು ಮೋಸಸ್ ದೇವರು ಕರೆದ ಕೂಡಲೇ ಎಲ್ಲರನ್ನ ಬಿಟ್ಟು ಕರೆಯಲ್ಪಟ್ಟ ದೇವರ ಸನ್ನಿಧಾನಕ್ಕೆ ಎದ್ದು ಬಿದ್ದು ಓಡಿ ಬರ್ತಾನ್ರಿ. ಓಡಿ ಬಂದಾಗ ದೇವರು ಹೇಳ್ತಾರೆ, ಮೋಸಸ್ ನನ್ನ ಹತ್ರ ಕೂತ್ಕೊ ನೀನು. ನಾನು ಅಂದ್ಕೊಳ್ತೀನಿ ದೇವ್ರು ಕೂತ್ಕೊ ಅಂದ ತಕ್ಷಣ ಮೋಸಸ್ ಅವನ ಪಾದದ ಕೆಳಗೆ ಕೂತುಬಿಟ್ಟ. ಹೊಸ ಒಡಂಬಡಿಕೆಯಲ್ಲಿ ಯೇಸು ಮಾರ್ತಾ ಮರಿಯಳ ಮನೆಗೆ ಹೋದಾಗ ಒಬ್ಳು ಅಡುಗೆ ಮನೆಯಲ್ಲಿ ಬ್ಯುಸಿ ಆಗವಳೆ, ಇನ್ನೊಬ್ಳು ಯೇಸುವಿನ ಪಾದದಲ್ಲಿ ಬ್ಯುಸಿ ಆಗಿದ್ದಾಳೆ. ಅವಳು ಯಾರನ್ನ ಯೇಸು ಇಷ್ಟಪಡ್ತಾನೆ ಅಂದರೆ ಪಾದದಲ್ಲಿ ಕೂತವಳನ್ನು ನೋಡಿ ಯೇಸು ಹೇಳ್ತಾನೆ, ಇದೇ ನಾನು ಇಷ್ಟಪಡುವಂಥ ಸ್ಥಳ, ಇದೇ ನನಗೂ ಬೇಕಾಗಿರೋದು. ನೀನು ತಂದ್ಕೊಡೋ ಬಿರಿಯಾನಿ ನನಗಿಷ್ಟ ಇಲ್ಲ, ನೀನು ತರೋ ಪದಾರ್ಥ ನನಗಿಷ್ಟ ಇಲ್ಲಮ್ಮ. ನನಗಿಷ್ಟವಾದದ್ದು ಏನಂದರೆ ನನ್ನ ಸನ್ನಿಧಾನದಲ್ಲಿ ನನ್ನ ಜೊತೆ ಮಾತಾಡೋದಕ್ಕೆ ಸಿದ್ಧರಾಗಿದ್ದೀರಲ್ಲ, ಅವರ ಹತ್ರ ನಾನಿರ್ತೀನಿ. ಹಲ್ಲೆಲೂಯಾ. ಮೋಸಸ್ಗೆ ದೇವ್ರು ಕರೆದ್ರು. ಮೋಸಸ್ಸು ಕೂತ್ಕೊಂಡ್ಬಿಟ್ಟ. ಅವನಿಗೆ ಯಾವುದೂ ಗಮನಕ್ಕೆ ಬಂದೇ ಇಲ್ಲ. ಹೊಟ್ಟೆ ಹಸಿವೆ ಆಗ್ತಾ ಇಲ್ಲ, ತಿಂಡಿ ಬೇಕು ಅನ್ನಿಸ್ತಾ ಇಲ್ಲ, ಊಟ ಬೇಕು ಅನ್ನಿಸ್ತಾ ಇಲ್ಲ, ನೀರು ಬೇಕು ಅನ್ನಿಸ್ತಾ ಇಲ್ಲ. ಕೆಳಗೆ ಏನು ನಡೀತಾ ಇದೆ ಗೊತ್ತಿಲ್ಲ, ಆರೋನ್ ಏನು ಮಾಡ್ತಾವನೆ ಗೊತ್ತಿಲ್ಲ, ಜನಗಳು ಏನು ಮಾಡ್ತಾವ್ರೆ ಗೊತ್ತಿಲ್ಲ, ಯಾರಿಗೆ ರೋಗ ಬಂದೈತೆ ಗೊತ್ತಿಲ್ಲ, ಯಾವ ಪ್ರಾಣಿ ಸತ್ತೋಗ್ತಾ ಐತೆ ಗೊತ್ತಿಲ್ಲ, ನನಗೋಸ್ಕರ ಎಷ್ಟು ಜನ ಹಾಹಾಕಾರ ಆಗ್ತಾವ್ರೆ. ಎಲ್ಲವನ್ನ ನಿಜವಾಗಿ ಪ್ರಾರ್ಥನೆ ಮಾಡೋನು ಮರ್ತೋಗ್ಬಿಡ್ತಾನೆ. ಹಲ್ಲೆಲೂಯಾ. 40 ದಿನ ಹಗಲು ರಾತ್ರಿ ದೇವರ ಸನ್ನಿಧಾನದಲ್ಲಿ ಮೋಸಸ್ ಸಮಯವನ್ನು ಕಳೀತಾ ಇದ್ದಾನೆ. ಅದು ದೇವರು ಕೊಟ್ಟಂಥ ಸೌಭಾಗ್ಯ. ಎಲ್ಲರಿಗೂ ಸಿಗಲ್ಲ, ಎಲ್ಲರೂ ಆಲಯಕ್ಕೆ ಬರಲ್ಲ, ಎಲ್ಲರೂ ಪ್ರಾರ್ಥನೆ ಕೂಟಕ್ಕೆ ಬರಲ್ಲ, ಉಪವಾಸ ಪ್ರಾರ್ಥನೆಗೆ ಬರಲ್ಲ. ಉಪವಾಸ ಅಂದರೆ ಏನು ಗೊತ್ತಾ? ನಿಜವಾಗಲೂ ಊಟ ಬಿಡೋದು ಉಪವಾಸ ಅಲ್ಲ ರೀ. ಉಪವಾಸ ಅಂದರೆ ದೇವರೊಂದಿಗೆ ಮಾತನಾಡೋದಕ್ಕೆ ಸಮಯವನ್ನು ಕಳೆಯುವಂಥದ್ದು. ಉಪ ಅಂದರೆ ಹತ್ತಿರ, ವಾಸ ಅಂದರೆ ಇರೋದು, ದೇವರ ಹತ್ರ ಇರೋದಕ್ಕೆ ಉಪವಾಸ. ನೀವು ಭಾಗ್ಯವಂತರು. ನೀವು ತಿನ್ಕೊಂಬಂದ್ರು ದೇವ್ರಿಗೆ ಬೇಜಾರಿಲ್ಲರಿ. ಬೆಳಗ್ಗೆ ಬ್ರದರ್ಗೆ ನಾನು ಒಬ್ಬರು ಬಂದರು ನನ್ನ ಕರ್ಕೊಂಡು ಹೋಗೋಕ್ಕೆ, ಟಿಫನ್ ಮಾಡಿ ಅಂದೆ. ಇಲ್ಲ, ಫಾಸ್ಟಿಂಗ್. ಅವ್ರ ಫಾಸ್ಟಿಂಗ್ನ ನಾನು ಹೇಟ್ ಮಾಡ್ತಾ ಇಲ್ಲ, ನಾನು ಅಗೌರವಿಸ್ತಾ ಇಲ್ಲ. ಹೌದು, ಅವ್ರಿಗೆ ಬಿಟ್ಟಿದ್ದು. ಅದು ನಿಜವಾದ ಉಪವಾಸ ದೇವ್ರ ಸನ್ನಿಧಾನದಲ್ಲಿ ಮನಪೂರ್ತಿಯಾಗಿ ಕೂತ್ಕೊಂಡು ಮಾತಾಡೋ. ಪ್ರಿಯ ಸಹೋದರಿ, 40 ದಿನ ಮೋಸಸ್ ಕೂತಿದ್ದಾನಲ್ಲ, ಹೊಸ ಒಡಂಬಡಿಕೆಯಲ್ಲಿ ಸೇವೆ ಪ್ರಾರಂಭ ಮಾಡೋದಕ್ಕೆ ಬಂದಂಥ, ರಕ್ಷಣೆ ಕೊಡೋದಕ್ಕೆ ಬಂದಂಥ, ನಮ್ಮನ್ನು ಕೊಂಡೋಗ್ಲಿಕ್ಕೆ ಬಂದಂಥ, ನಮಗಾಗಿ ಜೀವ ತೆತ್ತಕ್ಕೆ ಬಂದಂಥ ಆ ನಜರೇತಿನ ಯೇಸು ನಿಮಗೆ ಒಳ್ಳೆ ಮಾದರಿಯಾಗಿರಬೇಕು. ಅವನ ಸೇವೆ ಆರಂಭ ಮಾಡುವಾಗ ಏಕಾಂತವಾದ ಸ್ಥಳಕ್ಕೆ, ಅರಣ್ಯದಲ್ಲಿ ಯೇಸುನೇ ಹುಡಿಕೊಂಡು ಹೋಗಿಲ್ಲ. ಅನ್ಯ ಭಾಷೆ ಮಾತಾಡ್ತಾ ಇದ್ರಲ್ಲ, ಅಭಿಷೇಕದಲ್ಲಿ ತುಂಬ್ತಾ ಇದ್ರಲ್ಲ, ಚಪ್ಪಾಳೆ ಹೊಡಿತಿರಲ್ಲ, ದೇವರಾತ್ಮ ಇದ್ದಾನೆ ಅಂತ ಹೇಳ್ತಿರಲ್ಲ, ಅದೇ ದೇವರಾತ್ಮನ ಇವತ್ತಿಗೂ ಇದ್ದಾನಲ್ಲ. ಅದೇ ದೇವರಾತ್ಮ ಅವತ್ತು ಯೇಸುವನ್ನ ಶೋಧನೆಗಾಗಿ, ಪರೀಕ್ಷೆಗಾಗಿ, ಇಕ್ಕಟ್ಟಿನಲ್ಲಿ ನೆಲೆಸುವುದಕ್ಕೋಸ್ಕರ ಸೈತಾನನ ಮುಂದೆ ಅರಣ್ಯಕ್ಕೆ ಕರ್ಕೊಂಡು ಹೋದನಂತೆ. ಪ್ರಾರ್ಥನೆಗೆ ಕೂತವರು ಎಲ್ಲಿರ್ತಾರೆ ಗೊತ್ತಾ? ಯುದ್ಧ ಮಾಡುವಂಥ ಸ್ಥಳದಲ್ಲಿ. ಯುದ್ಧ ಮಾಡೋದಕ್ಕೆ ದೇವರು ನಡೆಸ್ತಾನಂತೆ. ದೇವರು ಅದಕ್ಕೆ ಇಸ್ರಾಯೇಲ್ ಜನಗಳಿಗೆ ಮೋಸನ ನೋಡಿ ಹೇಳ್ತಾನೆ, ಈ ಪುಕ್ಕಳರಿಗೆ ಹೇಳಪ್ಪ ನೀನು, ಇವ್ರು ಯುದ್ಧ ಮಾಡೋದು ಬೇಡ, ಇವ್ರು ಆರ್ಭಟಿಸೋದು ಬೇಡ, ಕತ್ತಿನ ಮಸ್ಯೋದು ಬೇಡ, ಬರ್ಜಿನ ಹಿಡ್ಕೊಳ್ಳೋದು ಬೇಡ, ಇವ್ರು ಏನು ತಗೊಳ್ಳೋದು ಬೇಡ, ಯಾವ ಆಯುಧ ಹಿಡ್ಕೊಳ್ಳೋದು ಬೇಡ, ಇವ್ರಿಗಾಗಿ ನಾನಿದ್ದೀನಲ್ಲ. ಒಂದು ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ಬಾಯಲ್ಲಿ ಏನು ಬರ್ತಾ ಇರ್ಬೇಕು ಯಾವಾಗಲೂ ಅಂದರೆ ಪರಲೋಕದ ಶಬ್ದ ನಿಮಗೆ ಬರ್ತಾ. ನೆಕ್ಸ್ಟ್ ನೀವೆಲ್ಲ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಎಲ್ಲೋಗ್ತೀರ್ರಿ? ಎಲ್ಲೋಗ್ತೀರ್ರಿ? ಅವಾಗ ನಿಮ್ಗೆ ಏನು ಬರ್ಬೇಕ್ರಿ? ನಿಮಗೆ ಹಲ್ಲೆಲೂಯಾ ಸ್ತೋತ್ರ ಮಾತ್ರ ಜಾಸ್ತಿ ಬರಬೇಕು.
ಗಿಟಾರ್ ಹಿಡ್ಕೊಂಡು ಆಡಿದ್ರೆ ಪ್ರಯೋಜನ ಇಲ್ಲ, ಕೀಬೋರ್ಡ್ ಹಿಡ್ಕೊಂಡು ಆಡಿದ್ರೆ ಪ್ರಯೋಜನ ಇಲ್ಲ, ದೊಡ್ಡ ದೊಡ್ಡ ಮೈಕಲ್ಲಿ ನಿಂತ್ಕೊಂಡು ಆಡಿದ್ರೆ ಪ್ರಯೋಜನ ಇಲ್ಲ. ನಿಜವಾಗ್ಲೂ ಮಾಡಬೇಕಾಗಿರೋ ಕೆಲಸ, ಸ್ವಾಮಿ ಮುಂದೆ ಕೂತ್ಕೊಂಡಿರೋ ಕೆಲಸ ಕಲಿಬೇಕ್ರಿ. ಕಲಿಯಕ್ಕಾಗ್ತಾ ಇಲ್ಲ. 1 ಅವರಲ್ಲ 10 ನಿಮಿಷ ಲೇಟ್ ಆಗಿದೆ, ಕೈ ಕಾಲೆಲ್ಲ ತಲೆ ಕೆರೆಯುತ್ತೆ, ಕಾಲು ಕೆರೆಯುತ್ತೆ, ವಾಚ್ ನೋಡುತ್ತೆ, ಯಾವಾಗ ಎದ್ದೋಳನಪ್ಪ. ಪ್ರಿಯ ಸಹೋದರಿ, ಮೋಸಸ್ 40 ಡೇಸ್ ದೇವ್ರ ಸನ್ನಿಧಾನದಲ್ಲಿ ಕಾದಿದ್ದಾನೆ. ಅವನಿಗೆ ಬಲ ಕುಂದಿ ಹೋಗಲಿಲ್ಲ, ಅವನ ಬಲ ಕುಂದಿ ಹೋಗಿಲ್ಲ. ಎವ್ರಿ ಡೇ ಅವನ ಬಲ ಇನ್ಕ್ರೀಸ್ ಆಯಿತು. ಎವ್ರಿ ಡೇ ಅವನ ಬಲ ಸ್ಟ್ರಾಂಗ್ ಆಗ್ತಾ ಇದೆ. ಎವ್ರಿ ಡೇ ಅವನ ಸ್ಟ್ರೆಂತ್ ಇನ್ಕ್ರೀಸ್ ಆಗ್ತಾ ಇದೆ. ಅದಕ್ಕೆ ಪ್ರವಾದನೆ ನುಡಿತಾನೆ. ಯೆಶಾಯನು ಹೇಳ್ತಾನೆ 40:31 ನಾವು ನೋಡುವಾಗ, ಯೆಹೋವನನ್ನು ನಿರೀಕ್ಷಿಸುವವರೇ, ಯೆಹೋವನನ್ನು ನಿರೀಕ್ಷಿಸುವವರೇ, ನೀವು ಯಾವಾಗೆಲ್ಲ ಪ್ರಾರ್ಥನೆಗೆ ಬರ್ತೀರೋ ನಿಮ್ಮ ಸ್ಟ್ರೆಂತ್ ಇನ್ಕ್ರೀಸ್ ಆಗುತ್ತಂತೆ. ಬೆಳಗ್ಗೆ ಬರ್ತೀರಾ, ಮಧ್ಯಾಹ್ನ ಬರ್ತೀರಾ, ರಾತ್ರಿ ಬರ್ತೀರಾ, ದೇವ್ರನ್ನ ಸಂಧಿಸಿ ಬಂದು ಹೋಗುವಾಗ ಅಲ್ಲೊಂದು ಮಿರಾಕಲ್ ನಡೆದಿರುತ್ತೆ. ಒಂದು ಆಮೇಲೆ ಹೇಳ್ರಿ, ಒಂದು ಆಮೇಲೆ ಹೇಳ್ರಿ. ಹಲ್ಲೆಲೂಯ, ಹಲ್ಲೆಲೂಯ. ಪ್ರಾರ್ಥನೆ ಆ ವ್ಯಕ್ತಿಯ ಒಳಗಡೆ ನಂಬಿಕೆನ ಕಟ್ಟುತ್ತಂತೆ. ಪ್ರಾರ್ಥನೆ ಮಾಡುವಂಥ ವ್ಯಕ್ತಿಯ ಒಳಗಡೆ ನಂಬಿಕೆನ ಕಟ್ಟುತ್ತಂತೆ. ನಮ್ಮೆಲ್ಲರಿಗೂ ಆಸೆ ನಾವೊಂದು ಒಳ್ಳೆ ಮನೆ ಕಟ್ಟಬೇಕಂತ, ಅರಮನೆ ಕಟ್ಟಬೇಕಂತ, ಇಂಥ ಬಾಗಿಲು ಹಾಕಬೇಕು, ಇಂಥ ಕಿಟಕಿ ಇಡಬೇಕು, ಇಂಥ ಸ್ಟೈಲ್ ಲೈಟ್ ಹಾಕಬೇಕು, ಆ ಡೆಕೋರೇಷನ್ ಮಾಡಬೇಕು, ಈ ಡೆಕೋರೇಷನ್ ಮಾಡಬೇಕು, ಇಂಥದೇ ಚೇರ್ಗಳು ಹಾಕಬೇಕು, ಇಂಥದೇ ಸೋಫಾ ಹಾಕಬೇಕು, ಇಂಥದೇ ಮ್ಯಾಟ್ ಹಾಕಬೇಕು. ಇವೆಲ್ಲ ಆಸೆ ಇರೋದು ತಪ್ಪಲ್ಲ. ಅಲ್ಲಿ ಯಾರಿರ್ತಾರ್ರಿ? ನಾವಿರಕ್ಕೆ ಸ್ಯಾಂಡಲ್ವುಡ್ಡೇ ಬರಬೇಕು ಅಂತೇಳಿ, ನಾವಿರೋದಕ್ಕೆ ಇಂಥ ಕಿಟಕಿನೇ ಇರಬೇಕು, ಇಂಥದೇ ಇರಬೇಕು ಅಂತ ಇಷ್ಟಪಡ್ತೀವಿ. ತಪ್ಪಲ್ಲ. ನಿನ್ನ ಮನೆಯಲ್ಲಿ ವಾಸ ಮಾಡೋದಕ್ಕೆ ಬರ್ತೀನಿ ಅಂತ ಹೇಳತಕ್ಕ ಯೇಸುವಿಗೆ ನಿನ್ನ ಹೃದಯ ಎಷ್ಟು ಅಲಂಕಾರವಾಗ್ತಾ ಇದೆ. ಒಂದು ಹಲ್ಲೆಲೂಯ. ನಿಮ್ಮ ಹೃದಯವನ್ನು ದೇವರಿಗೆ ಬಿಟ್ಕೊಡೋಕ್ಕೆ ರೆಡಿ ಇದ್ದೀರಾ? ನಿಮ್ಮನ್ನು ಸಮರ್ಪಣೆ ಮಾಡೋಕ್ಕೆ ರೆಡಿ ಇದ್ದೀರಾ? ದೇವರಿಗಾಗಿ ಜೀವಿಸೋದಕ್ಕೆ ರೆಡಿ ಇದ್ದೀರಾ? ದೇವರಿಗಾಗಿ ಬಾಳೋದಕ್ಕೆ ರೆಡಿ ಇದ್ದೀರಾ? ದೇವರಿಗಾಗಿ ಬದುಕೋದಕ್ಕೆ ನೀವು ರೆಡಿ ಇದ್ದೀರಾ? ದೇವರ ವಾಕ್ಯದಲ್ಲಿ ಪ್ರವಾದಿ ಹೇಳ್ತಾನೆ, ಯೆಶಾಯನು ಹೇಳ್ತಾನೆ, ಯೆಹೋವನನ್ನು ನಿರೀಕ್ಷಿಸುವವರೇ ನಿಮ್ಮ ಸ್ಟ್ರೆಂತ್ ಎವ್ರಿ ಡೇ ಇನ್ಕ್ರೀಸ್ ಆಗುತ್ತಂತೆ. ಯೇಸು ಅರಣ್ಯಕ್ಕೆ ಹೋದಾಗ ಬೈಬಲ್ ಹೇಳ್ತದೆ, ಯೇಸುವನ್ನು ಪರಿಶುದ್ಧಾತ್ಮ ಅರಣ್ಯಕ್ಕೆ ನಡೆಸಿದ ಅಂತ. ಯಾವುದಕ್ಕೆ ನಡೆಸಿದಂತೆ? ಅದು ಏನಕ್ಕೆ ನಡೆಸಿದಂತೆ? ಏನಕ್ಕೆ? ಏನಕ್ಕೆ? ಪರೀಕ್ಷೆಗೆ, ಪರಿಶೋಧನೆಗೆ. ಯಾರ ಮೇಲೆ? ಯೇಸುವನ್ನು ಪರೀಕ್ಷೆ ಪಡಿಸ್ತಾ ಇದ್ದಾನೆ. ಸೈತಾನನೇ, ನನ್ನ ಯೇಸುವಿನ ಮೇಲೆ ನೀನು ಪರೀಕ್ಷೆ ಮಾಡಿಕೋ. ಯೋಬನಿಗೆ ಪರೀಕ್ಷೆ ಮಾಡೋದಕ್ಕೆ ದೇವರಿಂದ ಅಪ್ಪಣೆ ಮಾಡಿಕೊಂಡು ಸೈತಾನ್ ಬಂದ ರೀತಿಯಲ್ಲೇ ಯೇಸುವಿನ ಮೇಲೂ ಪರೀಕ್ಷೆ ಮಾಡೋದಕ್ಕೆ ಸೈತಾನಿಗೆ ದೇವರೇ ಅಪ್ಪಣೆ ಕೊಡ್ತಾನೆ. ಅಪ್ಪಣೆ ಕೊಟ್ಟ ಮೇಲೆ ಅವನು ಬಂದು ಕೇಳ್ತಾನೆ ಗೊತ್ತಾ, ಯೇಸು ಆ ಟೈಮ್ನಲ್ಲಿ ತಿಂಡಿ ತಿಂತಾ ಇಲ್ಲ, ಊಟ ಮಾಡ್ತಾ ಇಲ್ಲ, ನಿರ್ಜನವಾದ ಅರಣ್ಯದಲ್ಲಿ ದೇವರೊಂದಿಗೆ ಮಾತನಾಡೋದಕ್ಕೋಸ್ಕರ, ಬರುವಂಥ ಹೋರಾಟಗಳನ್ನು ಜಯಿಸುವುದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ, ಪರಿಶುದ್ಧಾತ್ಮನೇ ಸ್ವತಃ ಅರಣ್ಯಕ್ಕೆ ಕರ್ಕೊಂಡೋಗಿ ಯೇಸುವನ್ನು ಬಿಟ್ಟಾಗ ಯೇಸುವಿಗೆ ಬಂದಂಥ ಪರೀಕ್ಷೆಯಲ್ಲಿ ಸೈತಾನನ ಗೆಲ್ತಾ ಇಲ್ಲ, ಯೇಸುನೇ ಗೆದ್ದಿದ್ದು. ನೀವಿವತ್ತು ನಿಮ್ಮ ಮನೇಲಿ ಎಷ್ಟು ಪ್ರಾರ್ಥನೆ ಮಾಡಿ ಆಲಯಕ್ಕೆ ಓಡಿ ಬರ್ತಿರೋ, ನಿಮ್ಮೆಲ್ಲ ಯುದ್ಧಗಳನ್ನ ದೇವರು ಜಯಿಸ್ತಾರೆ. ನಿಜವಾಗ್ಲೂ ಪ್ರಾರ್ಥನೆ ಮಾಡೋ ವಿಶ್ವಾಸಿ ಲೈಫಲ್ಲಿ ಸೋಲೇ ಇಲ್ಲ. ಅವನ ಸೋಲು ನೋಡೋದು ಇಲ್ಲ. ಸೋಲ್ ಬರ್ತದೆ, ನಿಮ್ಮನ್ನ ಜಯಿಸಲ್ಲ ಅಂತ. ಹಲ್ಲೆಲೂಯ. ಯೆರೆಮೀಯ ಪ್ರವಾದಿ ಹೇಳ್ತಾನೆ 1:19 ಅವರು ನಿಮಗೆ ವಿರುದ್ಧವಾಗಿ ಯುದ್ಧ ಮಾಡ್ತಾರೆ, ಆದರೆ ಅವರು ನಿಮ್ಮನ್ನು ಜಯಿಸೋದಿಲ್ಲ. ಒಂದು ಆಮೇಲೆ ಹೇಳಬೇಕು, ಒಂದು ಆಮೇಲೆ ಹೇಳಬೇಕು. ಆ ಸಿಗ್ನೇಚರ್ ಬರುವಾಗ ನೀವು ಸೀಲ್ ಹೊಡೆದು ಬಿಡಬೇಕು. ಏಸಪ್ಪ ಸಿಗ್ನೇಚರ್ ಹಾಕುವಾಗ ನೀವೇನು ಮಾಡಬೇಕು? ಆ ಅಧಿಕಾರ ಕೊಟ್ಟವನಲ್ಲ, ಆ ನಾಮದ ಸೀಲ್ ಟಪ್ಪಂತ ಹೊಡಿಬೇಕು. ಗಾಡಿ ಹೋದ್ಮೇಲೆ ಹತ್ತಕ್ಕಾಗಲ್ಲ.
ಟಿಕೆಟ್ ಇಟ್ಕೊಂಡು ಪ್ರಯೋಜನ ಇಲ್ಲ. ರೈಟ್ ಟೈಮ್ಗೆ ನೀವು ಹತ್ತಬೇಕು. ಇದ್ದೀರಾ? ಪ್ರಾರ್ಥನೆ ನಂಬಿಕೆನ ಕಟ್ಟುತ್ತಂತೆ. ನಿಮ್ಮ ಮನೆ ಕಟ್ಟೋದು ತಪ್ಪಲ್ಲ, ನಿಮ್ಮ ಫ್ಯಾಕ್ಟ್ರಿ ಕಟ್ಟೋದು ತಪ್ಪಲ್ಲ, ಬಿಸ್ನೆಸ್ ಕಟ್ಟೋದು ತಪ್ಪಲ್ಲ, ವೈಯಕ್ತಿಕ ಕೆಲಸ ಕಾರ್ಯಗಳನ್ನ ಕಟ್ಟೋದು ತಪ್ಪಲ್ಲ. ಅವೆಲ್ಲದಕ್ಕಿಂತ ಮೊದಲನೇ ಪ್ರಾಮುಖ್ಯತೆ ದೇವರ ಸನ್ನಿಧಾನದಲ್ಲಿ ಬಂದು ನಮ್ಮನ್ನು ಕಟ್ಟಿಕೊಳ್ಳೋದೇ ಮೊದಲನೇದಾಗಿರಬೇಕು. ಅದಕ್ಕೆ ಪ್ರಾರ್ಥನೆ ಮಾಡುವಂಥ ವ್ಯಕ್ತಿ ದೇವರಿಗಾಗಿ ಒಂದು ಮನೆ ಕಟ್ತಾನಂತೆ. ಎಷ್ಟು ಜನಕ್ಕೆ ದೇವರಿಗೆ ಮನೆ ಕಟ್ಟಬೇಕಂತ ಆಸೆ? ನಿಮ್ಮ ಮನೆ ಒಳಗೆ ಒಂದು ಕೋಣೆ ಕಟ್ಟಿ ಅಂತ ನಾನು ಹೇಳ್ತಾ ಇಲ್ಲ, ನಿಮ್ಮ ಹೃದಯದಲ್ಲಿ ದೇವರಿಗೆ ಮನೆ ಕಟ್ಟಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಯೂದ 1ನೇ ಅಧ್ಯಾಯ 20ನೇ ವಚನದಲ್ಲಿ, ಪ್ರಿಯರೇ ನಿಮಗಿರುವ ಅತಿ ಪರಿಶುದ್ಧವಾದ, ಹೆಂಗೆ ಬರೀತಾನೆ ನೋಡ್ರಿ, ಇದ್ದೀರಾ? ಪೌಲ್ ಎಷ್ಟು ಚೆನ್ನಾಗಿ ದೇವರ ವಾಕ್ಯ ಹೆಂಗೆ ಹೇಳ್ತದೆ, ಪ್ರಿಯರೇ ನಿಮಗಿರುವ ಅತಿ ಪರಿಶುದ್ಧವಾದ. ಏನು ಅತಿ ಪರಿಶುದ್ಧವಾಗಿ ನಮ್ಮ ಹತ್ರ ಇರೋದು? ಏನೋ ಬಂದಿದ್ದೀರ ಪಾಸ್ಟರ್, ಮಾತಾಡಿ ಹೋಗಿ. ಚಪ್ಪಾಳೆ ಹೊಡೀರಿ ಬ್ರದರ್. ಈಗ ತಾನೇ ಸಿಸ್ಟ್ರು ಓದಿದ್ರು, ಏನೈತೆ ಮುಂದೆ ಅಲ್ಲಿ? ಅದಕ್ಕೆ ಅವನೇನಂತ ಬರೀತಾನೆ, ನಿಮ್ಮ ಹತ್ರ ಇರೋ ನಂಬಿಕೆ ಎಂಥದಂತೆ? ಅತಿ ಪರಿಶುದ್ಧವಾದ. ಆಯ್ತಾ? ಅತಿ ಪರಿಶುದ್ಧವಾದ ನಂಬಿಕೆ. ಅಯ್ಯೋ ಪಾಸ್ಟರ್, ನಂಬಿಕೆ ಇದ್ರೆ ಸಾಕು, ಪರಿಶುದ್ಧ ಆಮೇಲೆ ನೋಡ್ಕೊಳ್ಳೋಣ. ವಿಶ್ವಾಸಿಗೆ ಸುಮ್ಮನೆ ನಂಬಿಕೆ ಇರಬಾರ್ದು, ಆ ನಂಬಿಕೆ ಪರಿಶುದ್ಧವಾಗಿರು. ಹಲ್ಲೆಲೂಯಾ. ನಂಬಿಕೆ ಎಲ್ಲರೂ ಇಡ್ತಾರ್ರಿ, ಹೊರಗಡೆ ಇರೋನು ಇಡ್ತಾನ್ರಿ, ಆದರೆ ವಿಶ್ವಾಸ ಇಡುವಂಥ ನಂಬಿಕೆ ಒಳಗಡೆ ಪರಿಶುದ್ಧವಾದ ನಂಬಿಕೆ ಇರಬೇಕು. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಪ್ರಿಯ ಸಹೋದರಿಯೇ, ನೋಡುವಾಗ ಏನು ಹೇಳ್ತಾನೆ ಅವನು? ಓದಿ, ಪ್ರಿಯರೇ ನಿಮಗಿರುವ ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಂಡು, ಮುಂದೇನು ಹೇಳ್ತದೆ? ಭಕ್ತಿ ವೃದ್ಧಿಯಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾ. ನೋಡಿ, ಭಕ್ತಿ ವೃದ್ಧಿಯಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾ, ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುತ್ತಾ. ಪವಿತ್ರಾತ್ಮ ಪ್ರೇರಿತರಾಗಿ. ಇಲ್ಲಿ ಇನ್ಸ್ಪೈರ್ ಯಾರು ಕೊಡಬೇಕು ನಮಗೆ? ಯಾರು ಕೊಡಬೇಕು? ಈ ಸಿಸ್ಟ್ರು ಕೂಗಿದ್ರು ಅಂತ ಇವ್ರು ಕೂಗೋದಲ್ಲ, ಅವ್ರು ಕೂಗಿದ್ರು ಅಂತ ಅವ್ರು ಕೂಗೋದಲ್ಲ, ಇವರೆಲ್ಲ ಕೂಗಿದ್ರು ಅಂತ ಇವ್ರು ಕೂಗೋದಲ್ಲ. ನಿಮ್ಮ ಒಳಗಡೆ ಇನ್ಸ್ಪಿರೇಷನ್. ಒಂದು ಹಲ್ಲೆಲೂಯಾ ಹೇಳ್ರಿ, ಹಲ್ಲೆಲೂಯಾ ಹೇಳ್ರಿ. ಇದು ಪಾಸ್ಟರ್ ತಿಮೋತಿಯವರ ಮನೆ ಅಲ್ಲ, ಇದು ದೇವರ ಮನೆ. ಪಾಸ್ಟರ್ ತಿಮೋತಿಯವರ ಮನೆಯನ್ನು ದೇವರಿಗೆ ಕೊಟ್ಟು ಬಿಟ್ಟವರು. ಅವರು ಆ ದೇವರು ಬರುವಾಗೆಲ್ಲ ಅವ್ರು ಕುಣಿತಾರೆ, ಕುಪ್ಪಳಿಸ್ತಾರೆ. ನಾನೊಂದು ವಿಷನ್ ನೋಡಿದ್ದೀನಿ, ದೇವರಾತ್ಮ ನಿಮ್ಮ ಮೇಲೆ ಬರುವಾಗ ಜನ ಉದುರ್ತಾರೆ ಹಂಗೇನೆ. ಅಯ್ಯೋ ನಾನು ಬಿದ್ದುಬಿಟ್ರೆ ನನ್ನ ಹತ್ರ ದೆವ್ವ ಐತೆ ಅನ್ಕೊಂಡ್ಬಿಡ್ತಾರಂತ ಎಷ್ಟೋ ಜನಕ್ಕೆ ಭಯ, ಎಷ್ಟೋ ಜನಕ್ಕೆ ಕನ್ಫ್ಯೂಷನ್. ಪಾಸ್ಟರ್, ನಾನು ಮುಂದೆ ಬಿದ್ದರೆ ಪರಿಶುದ್ಧಾತ್ಮನ, ಹಿಂದೆ ಬಿದ್ದರೆ ಪರಿಶುದ್ಧಾತ್ಮನ ಅಂತ. ದೇವರಾತ್ಮ ಬಂದರೆ ಹೆಂಗೆ ಬಿದ್ದರೂ ಪರಿಶುದ್ಧಾತ್ಮ ನಡೆಸ್ತಾರೆ. ನಿಮ್ಮೊಳಗಿರೋ ನಂಬಿಕೆ ಪರಿಶುದ್ಧವಾಗಿರಬೇಕು, ನಿನಗೇ ಡೌಟ್ ಇರಬಾರ್ದು. ಅದಕ್ಕೆ ಯೇಸು ಹೇಳ್ದ, ಬಟಾಣಿ ಎಷ್ಟು ಹೇಳಿದ್ನ ಯೇಸು? ಎಷ್ಟಿರುತ್ತೆ ಸಾಸಿವೆ, ಬಟಾಣಿ, ಕಡಲೆಕಾಳು, ಅವೆಲ್ಲ ದಪ್ಪದೆಲ್ಲ ಬಿಟ್ಟುಬಿಡ ಸ್ವಾಮಿ. ಅಷ್ಟು ನಂಬಿಕೆ ಬಂದರೆ ಪರಲೋಕನ ಕಿತ್ಕೊಂಡ್ಬಿಡ್ತಾರೆ ಇವರು. ಅದಕ್ಕೆ ಅವನು ಹೇಳ್ತಾನೆ, ಚಿಕ್ಕ ಆ ಸಾಸಿವೆ ಕಾಳು ನಿಮ್ಮೊಳಗಿದ್ರೆ ಅಂಥ ದೊಡ್ಡ ಬೆಟ್ಟ ಬಿತ್ಕೊಂಡು. ಹಲ್ಲೆಲೂಯಾ. ಪ್ರಾರ್ಥನೆಯಲ್ಲಿ ದೊಡ್ಡ ಶಕ್ತಿ ಇದೆ. ಪ್ರಾರ್ಥನೆ ಆತ್ಮಿಕ ಮನೆ ಕಟ್ಟುತ್ತೆ, ಪ್ರಾರ್ಥನೆ ಪರಲೋಕದಲ್ಲಿ ಮನೆ ಕಟ್ಟುತ್ತೆ, ಪ್ರಾರ್ಥನೆ ಯೇಸು ಕ್ರಿಸ್ತನ ಹೃದಯದಲ್ಲಿ ಮನೆ ಕಟ್ಟುತ್ತೆ. ಪ್ರಾರ್ಥನೆ ಪರಲೋಕದಿಂದ ಬಂದಂಥ ಯೇಸುವಿಗೆ ಸಿಂಹಾಸನವನ್ನು ರೆಡಿ ಮಾಡುತ್ತೆ. ಪ್ರಾರ್ಥನೆ ಸಾಧಾರಣವಾದದಲ್ಲಮ್ಮ. ನೀನು ಮಾಡೋ ಪ್ರಾರ್ಥನೆ ದೇವ್ರಿಗಿಷ್ಟ. ಕಣ್ಣೀರಿಂದ ಮಾಡಿದ ತಕ್ಷಣ ದೇವ್ರು ಕೇಳ್ತೀನಿ ಅನ್ಕೊಂಬೇಡ್ರಿ. 1 ಅವರ್ ದೊಡ್ಡ ಪ್ರಾರ್ಥನೆ ಮಾಡಿದ ತಕ್ಷಣ ದೇವ್ರು ಕೇಳ್ತೀನಿ ಅನ್ಕೊಂಬೇಡ್ರಿ. ನೀನು ಮಾಡೋ 2 ನಿಮಿಷದ ಪ್ರಾರ್ಥನೆ ನಂಬಿಕೆಯ ಮತ್ತು ಪರಿಶುದ್ಧವಾಗಿ ಕೂಡಿದ್ರೆ ದೊಡ್ಡ ಜಯನ ದೇವ್ರು ತರ್ತಾನೆ. ಆಮೆನ್. ಅದಕ್ಕೆ ದೇವ್ರ ವಾಕ್ಯ ಹೇಳ್ತಿದೆ, ಹೆಂಗೆ ಮಾಡ್ಬೇಕಂತೆ ಪ್ರಾರ್ಥನೆ? ದೇವರಾತ್ಮನ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುತ್ತಾ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಂಬಿಕೆಯ ಪ್ರಾರ್ಥನೆ ನಿಮಗೆ ಉತ್ತರವನ್ನು ಕೊಂಡು ತರ್ತದೆ. ಎಷ್ಟು ಜನ ಪ್ರೇಯರ್ ಮಾಡಿ ಉತ್ತರ ಹೊಂದ್ಕೊಂಡಿದ್ದೀರ?
ವರ್ಷಕ್ಕೊಂದು ಉತ್ತರ ಬರಬೇಕಾ, ವಾರಕ್ಕೊಂದು ಉತ್ತರ ಬರಬೇಕಾ? ಒಂದು ಆಮೇಲೆ ಹೇಳಿ. ನಮ್ಮ ದೇವರು ಎವರ್ಗ್ರೀನ್. ಭಾನುವಾರ ಮಾತ್ರ ಬರೋ ದೇವರಲ್ಲ, ಭಾನುವಾರ ಮಾತ್ರ ಬರೋ ದೇವರಲ್ಲ. ಪ್ರಾರ್ಥನೆಗೆ ನೀವು ಯಾವಾಗೆಲ್ಲ ಕೂಡಿ ಬರ್ತಿರೋ ಅವಾಗೆಲ್ಲ ಮಿರಾಕಲ್ ದೇವ್ರು ಮಾಡ್ತಾರೆ. ಹಾಲೆಲೂಯ, ಹಾಲೆಲೂಯ. ಯಾಕೋಬ 5:15. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು, ಅದು ನೀವು ಬಾಯಲ್ಲಿ ಹಂಗೆ ಪಟ್ಟಂತ ಹೇಳಬೇಕು. ನಂಬಿಕೆಯ ಪ್ರಾರ್ಥನೆಯು, ನಂಬಿಕೆಯಿಂದ ಒಂದು ಗುಂಪು ಮಾಡಿದ ಪ್ರಾರ್ಥನೆ, ನಂಬಿಕೆಯಿಂದ ಮಾಡಿದ ಒಂದು ವಿಶ್ವಾಸಿಯ ಪ್ರಾರ್ಥನೆ, ನಂಬಿಕೆಯಿಂದ ಮಾಡಿದ ಸಭೆಯ ಒಂದು ಪ್ರಾರ್ಥನೆ, ಆವಾಗಲೇ ಆ ರೋಗಿನ ವಾಸಿ ಮಾಡಿಬಿಡ್ತಾರೆ. ಆ ಪ್ರಾರ್ಥನೆ ಹೇಳ್ತಾರೆ. ಇವತ್ತಿನ ಜನ, ಪಾಸ್ಟರ್ ಆ ಪ್ರಾರ್ಥನೆ ಇವತ್ತಿಲ್ಲ, ಅಪೊಸ್ತಲರ ದಿನದಲ್ಲಿ ನಡೀತಾ ಇತ್ತು, ಅಪೊಸ್ತಲರ ಸಭೆಯಲ್ಲಿ ನಡೀತಾ ಇತ್ತು. ಅಪೊಸ್ತಲರ ದೇವರೇ ನಿಮ್ಮ ದೇವರು, ಅಪೊಸ್ತಲರಿದ್ದಂಥ ಪರಿಶುದ್ಧಾತ್ಮನೇ ನಿಮ್ಮ ಮೇಲೆ ಬರೋದು. ನಿಮ್ಮ ಸಭೆ ಅಪೊಸ್ತಲರ ಅಭಿಷೇಕದಲ್ಲಿ ತುಂಬಿ ಪ್ರಾರ್ಥನೆ ಮಾಡೋದಾದರೆ ರೋಗಗಳು ಬಿಟ್ಟು ಹೋಗುತ್ತೆ, ಸಮಸ್ಯೆಗಳು ಬಿಟ್ಟು ಹೋಗುತ್ತೆ, ದೆವ್ವಗಳು ಬಿಟ್ಟು ಹೋಗುತ್ತೆ, ಪರಿಶುದ್ಧಾತ್ಮನ ಕಾರ್ಯ ಬಲವಾಗಿ ಜರುಗುತ್ತೆ. ಓ, ನಾವು ಬೀಳ್ತೀವೋ ಎದ್ದೋಳ್ತೀವೋ ಗೊತ್ತಿಲ್ಲರಿ, ಪರಿಶುದ್ಧಾತ್ಮ ಬರುವಾಗ ನಮ್ಮನ್ನು ಬಿಟ್ಕೊಟ್ರೆ ದೊಡ್ಡ ಕಾರ್ಯ ನಿಮ್ಮ ಮನೇಲಿ ನಡೆಸ್ತಾರೆ. ಎಷ್ಟೋ ಮನೇಲಿ ತಂದೆ ತಾಯಿ ಬರಲ್ಲ, ಮಕ್ಕಳು ಬಂದಿರ್ತಾರೆ. ಎಷ್ಟೋ ಮನೇಲಿ ಮಕ್ಕಳು ಬಂದಿರಲ್ಲ, ತಂದೆ ತಾಯಿ ಬಂದಿರ್ತಾರೆ. ಅಂಥವ್ರ ಮನೆಗಳಲ್ಲಿ ಪರಿಶುದ್ಧಾತ್ಮ ಆರಿಸಿರ್ತಾನಲ್ಲ, ಅವರೇ ಭಾಗ್ಯವಂತರು, ಅವರೇ ಭಾಗ್ಯವಂತರು. ನಿಜ, ಎಲ್ಲರ ಮನೆಯಲ್ಲೂ ಬಂದಿದ್ರೆ ಇನ್ನೂ ಭಾಗ್ಯವಂತರೇ. ಎಷ್ಟೋ ಮನೆಗಳಲ್ಲಿ, ಏರಿಯಾದಲ್ಲಿ, ನಿಮ್ಮ ಊರುಗಳಲ್ಲಿ, ಗ್ರಾಮದಲ್ಲಿ ಎಲ್ಲ ಮನೆಗಳನ್ನ ಬಿಟ್ಟು ನಿಮ್ಮನ್ನು ದೇವರು ಆರಿಸ್ಕೊಂಡವನೇ ಅಂದರೆ ನೀವು ಹೇಳಬೇಕು, ದೇವರೇ ನಾನು ಭಾಗ್ಯವಂತಳು, ನಾನು ಭಾಗ್ಯವಂತನು, ನನ್ನನ್ನು ಆರಿಸ್ಕೊಂಡಿದ್ದಕ್ಕೆ ನಾನು ಭಾಗ್ಯವಂತನು, ಇವತ್ತಿನ ಪ್ರಾರ್ಥನೆಗೆ ನನ್ನನ್ನು ಕೊಂಡು ತಂದದಕ್ಕೆ ನಾನು ಭಾಗ್ಯವಂತಳು. ನೀವು ನಂಬಿಕೆ ಅಂತ ಹೇಳುವಾಗ ಆ ಕೃಪೆ ಎಷ್ಟೋ ಜನರಿಗಿಲ್ಲ. ನಿನಗೂ ನನಗೆ ದೇವರು ಕೊಟ್ಟಿದ್ದ. ಒಂದೊಂದು ದಿನ ನಾವು ಜೀವಿಸೋದು ದೇವರ ಕೃಪೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನಂಬಿಕೆಯ ಪ್ರಾರ್ಥನೆ ರೋಗಿಯನ್ನು ವಾಸಿ ಮಾಡ್ತದೆ. ಇಬ್ರಿ 11:6 ಹೇಳ್ತದೆ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸೋದಕ್ಕೆ ಅಸಾಧ್ಯ. ನಾವು ಮನುಷ್ಯರನ್ನು ನಂಬಕ್ಕೆ ಏನೆಲ್ಲ ಸರ್ಕಸ್ ಮಾಡ್ತೀವಿ. ಮಾಡಿದ್ದೀರಾ? ಹೆಂಡತಿ ಗಂಡನ ಮೆಚ್ಚಿಸಕ್ಕೆ ಏನೇನು ಡ್ರಾಮಾ ಮಾಡ್ತಾಳೆ, ಗಂಡ ಹೆಂಡತಿನ ಮೆಚ್ಚಿಸಕ್ಕೆ ಏನೇನು ಡ್ರಾಮಾ ಮಾಡ್ತಾನೆ. ಇವರಿಬ್ಬರು ಡ್ರಾಮಾ ಸಾಲದು ಅಂತ ಮಕ್ಕಳುಗಳು ಡ್ರಾಮಾ ಮಾಡ್ತಾರೆ, ಅವ್ರದ್ದು ಡ್ರಾಮಾ ಸಾಲದು ಅಂತ ಪಕ್ಕದ ಮನೆಯವ್ರ ಹತ್ರ ಇವ್ರು ಡ್ರಾಮಾ ಮಾಡ್ತಾರೆ, ಇವ್ರ ಹತ್ರ ಅವ್ರು ಡ್ರಾಮಾ ಮಾಡ್ತಾರೆ. ಇವಾಗ ಎಲ್ಲರೂ ಡ್ರಾಮದ ಕಂಪ್ನಿಲೇ ಸೇರ್ಕೊಂಡಿದ್ದೀವಿ. ಡ್ರಾಮದ ಕಂಪ್ನಿಲಿರೋರು ಪರಲೋಕ ರಾಜ್ಯಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗಲ್ಲ. ನಿಜವಾದ ಆಲಯಕ್ಕೆ ಸೇರಲ್ಪಟ್ಟವರು ಮಾತ್ರ ಪರಲೋಕಕ್ಕೆ ಕಂಡು ಹೋಗ್ತಾರೆ. ಹಾಗಾದರೆ ನಮ್ಮನ್ನು ದೇವರು ಡ್ರಾಮಾ ಮಾಡೋಕ್ಕೆ ಕರೆದಿಲ್ರಿ. ಅದಕ್ಕೆ ಪೌಲ್ ಹೇಳ್ತಾನೆ, ಅಮ್ಮ ಡ್ರಾಮಾ ಮಾತ್ರ ಮಾಡಬೇಡ, ಡ್ರಾಮಾ ಮಾಡೋದೊಂದು ಕರ್ಮ, ಕರ್ಮದಿಂದ ಬಿಡಿಸಿದ್ದು ಯೇಸು. ಸತ್ಯ ನುಡಿರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡಿ. ಸತ್ಯದಿಂದ ಪ್ರಾರ್ಥನೆ ಮಾಡಿರಿ, ಆ ಪ್ರಾರ್ಥನೆ ನಿತ್ಯವಾಗಿ ಮಾಡಿರಿ ಅಂತ ಹೇಳ್ತಾನೆ. ದೇವರ ವಾಕ್ಯ ಹೇಳ್ತದೆ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಪ್ರಿಯ ಸಹೋದರಿ, ನೀವು ಮೊಣಕಾಲು ಹಾಕುವಾಗಲ್ಲ ನಿಮ್ಮೊಳಗೆ ಒಂದು ಕಾನ್ಫಿಡೆನ್ಸ್ ಬರಬೇಕು. ನನ್ನ ದೇವರು ನನ್ನ ಮುಂದಿದ್ದಾನೆ, ನನ್ನ ಪ್ರಾರ್ಥನೆ ಕೇಳ್ತಾನೆ. ಹಾಲೆಲೂಯ. ಎಷ್ಟು ಜನ ನಂಬಿಕೆಯ ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ಎಷ್ಟು ಜನ ನಂಬಿಕೆ ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ಅಜ್ಜಿ ಪ್ರಾರ್ಥನೆ ಮಾಡಬೇಡಿ. ಅಜ್ಜಿ ಪ್ರಾರ್ಥನೆ ಯಾವುದು? ಪ್ರಾರ್ಥನೆ ಯಾವುದು? ಸಾರಿ, ಕೇಳಿದ್ದೀನಿ ಹೇಳೋದಾ? ಕೇಳಿದ್ದೆ ಕೇಳೋದಾ? ಇಲ್ಲ, ಅದಲ್ಲ. ಒಂದು ಅಜ್ಜಿ ಮನೆ ಮುಂದೆ ದೊಡ್ಡ ಬೆಟ್ಟ ಇತ್ತಂತೆ. ಆಕೆ ಆ ಕಡೆ ಹೋಗ್ಬೇಕು ಅಂದರೆ ಆ ಬೆಟ್ಟ ಹತ್ತಿ ಇಳಿದು ಹೋಗ್ಬೇಕಾಗಿತ್ತು. ಅವಳು ಪ್ರಾರ್ಥನೆ ಮಾಡ್ತಾಳೆ ದೇವರಿಗೆ, ದೇವರೇ ಈ ಬೆಟ್ಟ ಕರ್ಗೋಗ್ಬಿಟ್ರೆ ನಾನು ಆರಾಮಾಗಿ ಹೋಗ್ಬೋದಲ್ಲ ಅಂತ. ಅವಳೊಂದು ದಿನ ಉಪವಾಸ ಆಗ್ತಾಳೆ. ಅವಳಲ್ಲಿರತಕ್ಕ ನಂಬಿಕೆ 50-50.
50-50 ಕ್ರ್ಯಾಕ್ ಜಾಕ್ ಬಿಸ್ಕೆಟ್ ಅಲ್ಲ, ನಂಬಿಕೆ. ಅವಳು ಅರ್ಧಬರ್ಧ ನಂಬಿಕೆ ಇಟ್ಕೊಂಡು ಪ್ರಾರ್ಥನೆ ಮಾಡ್ತಾಳೆ. ಬೈಬಲ್ನಲ್ಲಿ ಹೇಳುತ್ತೆ, ಸಾಸಿವೆ ಕಾಳಷ್ಟು ನಂಬಿಕೆ ಇದ್ದರೆ ಬೆಟ್ಟನ ಹೋಗು ಅಂದರೆ ಹೋಗುತ್ತೆ ಅಂತ. ಹಂಗಾದ್ರೆ ನನಗಿಲ್ವ ಅಷ್ಟು ನಂಬಿಕೆ ಅಂತ ಪ್ರಾರ್ಥನೆ ರಾತ್ರಿ ಸ್ಟಾರ್ಟ್ ಮಾಡಿ ಬೆಳಿಗ್ಗೆ ಮುಗಿಸಿದ್ಲಂತೆ. ಅವಳಿಗೊಂದು ಡೌಟ್, ಈಗ ಬಾಗಿಲು ತೆಗೆದಿದ ತಕ್ಷಣ ಆ ಬೆಟ್ಟ ಇದೆಯಾ ಇಲ್ವಾ, ಆ ಬೆಟ್ಟ ಇದೆಯಾ ಇಲ್ವಾ? ನಂಬಿಕೆಯೊಂದಿಗೆ ಆ ಬಾಗಿಲನ್ನು ತೆಗಿತಾಳೆ, ಆ ಗುಡ್ಡ ಹಾಗೆ ಇತ್ತಂತೆ. ಆಗ ಅವಳು ಹೇಳ್ತಾಳೆ, ಇದು ನನಗೆ ಮೊದಲೇ ಗೊತ್ತಿತ್ತು ಅಂತ. ಇದು ನನಗೆ ಮೊದಲೇ ಗೊತ್ತಿತ್ತು. ಅದರ ಅರ್ಥ ಗೊತ್ತಾಯ್ತಾ ನಿಮಗೆ? ನೀವು ಕೂಗ್ತೀರಾ, ಅಳ್ತೀರಾ, ಗೋಳಾಡ್ತೀರಾ, ಒದ್ದಾಡ್ತೀರಾ, ಎಲ್ಲ ಮಾಡ್ತೀರಾ, ನನಗೆ ಗೊತ್ತಿತ್ತು ರೀ ಸ್ವಾಮಿ ಕೊಡಲ್ಲ ಅಂತ. ಹಂಗಿರಬಾರ್ದು ನಮ್ಮ ನಂಬಿಕೆ. ದೇವರೇ, ನಿನ್ನ ಚಿತ್ತ, ನಿನ್ನ ಚಿತ್ತ ನನ್ನಲ್ಲಿ ನೆರವೇರಲಿ ಸ್ವಾಮಿ. ಹಾಲೆಲೂಯಾ, ಹಾಲೆಲೂಯಾ. ಇದ್ದೀರಾ, ಇದ್ದೀರಾ? ಕಡೆದಾಗ ಒಂದು ವಚನ ಹೇಳಿ ನಾನು ಮುಗಿಸೋದಕ್ಕೆ ಇಷ್ಟಪಡ್ತೀನಿ. ಲೂಕ 18:8 ವಚನ. ಯೇಸು ತನ್ನ ದಿನಗಳನ್ನು ನೆನೆಸಿ, ಮನುಷ್ಯಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವೆನೋ ಅಂದನು. ಅದರರ್ಥ ಏನು? ಎಲ್ಲೋ ಒಂದು ಕಡೆ ವಿಶ್ವಾಸಿಗಳ ನಂಬಿಕೆ ಸ್ಥಿರವಾಗಿಲ್ಲ ಅಂತ, ಎಲ್ಲೋ ಒಂದು ಕಡೆ ವಿಶ್ವಾಸಿಗಳ ನಂಬಿಕೆಯಲ್ಲಿ ಬಲ ಇಲ್ಲ ಅಂತ, ಎಲ್ಲೋ ಒಂದು ಕಡೆ ವಿಶ್ವಾಸಿಗಳ ನಂಬಿಕೆ ಬೆಳವಣಿಗೆ ಆಗ್ತಾ ಇಲ್ಲ ಅಂತ. ದೇವರು ಬಯಸೋದು ತನ್ನ ಮಕ್ಕಳ ಒಳಗಿರುವಂಥ ನಂಬಿಕೆ ದಿನ ದಿನ ಬೆಳಿಬೇಕು. ಅದು ಕ್ರಿಸ್ತನಲ್ಲಿ ಬೆಳಿಬೇಕು. ನೀವು ಯಾವಾಗ ಬೆಳೆಸ್ಕೊಳ್ತೀರೋ ಅನ್ಯ ಜನಗಳ ಮಧ್ಯದಲ್ಲಿ ನನ್ನ ದೇವರು ನಿಮ್ಮನ್ನು ಸಾಕ್ಷಿಯಾಗಿರ್ತಾನೆ. ನಿಮ್ಮ ಮನೇಲಿ ಸಾಕ್ಷಿಯಾಗಿರ್ತಾನೆ, ನಿಮ್ಮ ಸಭೆಯಲ್ಲಿ ಸಾಕ್ಷಿಯಾಗಿರ್ತಾರೆ, ನಿಮ್ಮ ಗ್ರಾಮದಲ್ಲಿ ಸಾಕ್ಷಿಯಾಗಿರ್ತಾನೆ, ನಿಮ್ಮ ಫ್ರೆಂಡ್ಸ್ ಹತ್ರ ಸಾಕ್ಷಿಯಾಗಿರ್ತಾನೆ, ನಿಮ್ಮ ಫ್ಯಾಕ್ಟ್ರಿಲಿ ಸಾಕ್ಷಿಯಾಗಿರ್ತಾನೆ, ನಿಮ್ಮ ಎದುರಾಳಿಗಳ ಮುಂದೆ ಸಾಕ್ಷಿಯಾಗಿರ್ತಾನೆ. ಎಂಥ ದೊಡ್ಡ ಸೇನೆ ಬಂದರೂ ವಿಶ್ವಾಸಿ ಎದುರಲ್ಲ, ಸಮಸ್ಯೆ ಬಂದರೂ ಪ್ರಾರ್ಥನೆ ಅವನನ್ನು ಬೀಳಿಸಲ್ಲ. ಎಲೀಷಾ ಕೋಣೆ ಒಳಗವನೇ, ಅವನ ಶಿಷ್ಯ ಯಾರು? ಎಲೀಷನ ಶಿಷ್ಯ ಗೆಹಜಿ. ಗೆಹಜಿ ಎಲೀಷನ ಜೊತೆ ಇದ್ರೂ ಪ್ರಯೋಜನ ಇಲ್ಲ. ಎಷ್ಟು ಉಪವಾಸ ಪ್ರಾರ್ಥನೆ ಅಟೆಂಡ್ ಮಾಡಿರ್ಬೋದು ಗೆಹಜಿ. ಉಪವಾಸ ಪ್ರಾರ್ಥನೆ ಅಂದರೆ ಎಲೀಷ ದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡುವಾಗಲ್ಲ ಇವನು ಜೊತೆಲಿ ಇರ್ತಾ ಇದ್ದಾನೆ. ಸುಮ್ಮನೆ ಅವನು ಆತ್ಮಪರವಶನಾಗಿ ಮಾಡ್ತಾ ಇರ್ತಾನೆ, ಇವನು ಸುಮ್ಮನೆ ಕೂತ್ಕೊಂಡಿರ್ತಾನೆ. ಅದಕ್ಕೆ ದೇವರ ಅನುಭವ ಇವನಿಗಿಲ್ಲ. ಎಲೀಷನಿಗಾದಂಥ ಅನುಭವ ಗೆಹಜಿಗೆ ಆಗದೆ ಹೋದ ನಿಮಿತ್ತ ಎಲೀಷನ ಮೇಲಿದ್ದಂಥ ಪವರ್ ಗೆಹಜಿಗೆ ಬರಲ್ಲ. ಕಾರಣ ಏನು? ಇವನು ಎಲೀಷನಾಗೆ ಮೊಣಕಾಲು ಹಾಕಿದ್ರೆ, ಎಲೀಷನಾಗೆ ಕೂತಿದ್ರೆ, ಎಲೀಷನಾಗೆ ಕೇಳಿದ್ರೆ, ಎಲೀಷನಾಗೆ ದಾಹ ಇದ್ರೆ, ಎಲೀಷನಾಗೆ ಬಿದ್ದಿದ್ರೆ, ಎಲೀಷನಾಗೆ ದೇವರನ್ನು ನೋಡಿದ್ರೆ, ಎಲೀಷನಾಗೆ ದೇವರ ಸ್ವರಕ್ಕೆ ತನ್ನನ್ನು ಸಮರ್ಪಣೆ ಮಾಡಿದರೆ ಎಲೀಷನ ದೇವರು ಗೆಹಜಿಗೂ ಆ ಒಂದು ಅನಾಯಿಂಟಿಂಗ್ ಕೊಟ್ಟು ಬಿಡ್ತಾ ಇದ್ದ. ಮೋಸೆ ಹತ್ರ ಯೋಶ್ವ ಇದ್ದಾರೆ. ಮೋಸೆಗೆ ಯೋಶ್ವ ನೀರು ಕೊಡ್ತಾ ಇದ್ದಂತೆ, ಅವನ್ನ ಕಾಯ್ತಾ ಇದ್ದಂತೆ. ಇವನು ಮಲಗಿದ್ರೆ ಅವನು ಕಾವಲ್ಗಾರನಾಗಿದ್ದಂತೆ, ಎದ್ದ ತಕ್ಷಣ ಟೀ ಕಾಫಿ ತಿಂಡಿ ಎಲ್ಲ ಕೊಡ್ತಾ ಇದ್ದಂತೆ. ಈ ರೀತಿಯಾಗಿ ಸೇವೆ ಮಾಡಿಕೊಂಡು ಜವಾಬ್ದಾರಿಯುತನಾಗಿದ್ದಂಥ ಯೋಶ್ವನನ್ನ ಮೋಸಸ್ ರೆಕಮೆಂಡ್ ಮಾಡಲ್ಲ. ಅವನು ಹೇಳ್ತಾನೆ, ದೇವರ ವಾಕ್ಯ ಹೇಳ್ತದೆ, ಮೋಸಸ್ ಹೋಗೋ ಟೈಮ್ ಬರುವಾಗ, ಮೋಸಸ್ ನಿದ್ರೆ ಹೋಗುವ ಸಮಯ ಬರುವಾಗ, ಲೋಕದ ಯಾತ್ರೆ ಮುಗಿಸುವ ಸಮಯ ಬರುವಾಗ, ಪರಲೋಕದ ದೇವರು ಮೋಸೆಯ ಜಾಗಕ್ಕೆ ಆಲ್ರೆಡಿ ತನ್ನ ಮೈಂಡಲ್ಲಿ ಸೆಟಪ್ ಮಾಡಿಕೊಂಡ ನೆಕ್ಸ್ಟ್ ಲೀಡರ್ ಯಾರ್, ನೆಕ್ಸ್ಟ್ ನಾಯಕ ಯಾರ್?
ಇಸ್ರಾಯೇಲರನ್ನ ನಡೆಸುವಂತ ನೆಕ್ಸ್ಟ್ ನಾಯಕ ಯಾರಿಗೆ ನಾನು ಅಧಿಕಾರ ಕೊಡಬೇಕಂತ ಮೋಸೆನ ದೇವರು ಕೇಳ್ತಾ ಇಲ್ಲ. ದೇವರು ಕೇಳಲ್ಲ. ತಿಮೋತಿ ಹತ್ರ ನೀವು ಯಾರೆಲ್ಲ ನಂಬಿಗಸ್ತರಾಗಿದ್ದೀರೋ ಅಭಿಷೇಕ ಸಪ್ರೇಟ್ ಆಗಿ ಬರುತ್ತೆ. ಇವರು ನೀರು ತಗೊಂಡು ನಿಮ್ಮ ಮೇಲೆ ಉಯ್ಯೋದಲ್ಲ, ಜೀವಜಲ ಅಲ್ಲಿಂದ ಬರಬೇಕು. ಒಂದು ಹಲ್ಲೇಲೂಯಾ ಹೇಳ್ರಿ, ಹಲ್ಲೇಲೂಯಾ ಹೇಳ್ರಿ. ನೀವು ಧನ್ಯರು, ದೇವ್ರ ಸನ್ನಿಧಾನದಲ್ಲಿದ್ದೀರಿ. ಕೆಲಸಗಳು ಬಿಟ್ಟು ದೇವ್ರ ಸನ್ನಿಧಾನದಲ್ಲಿದ್ದೀರಿ. ಎಷ್ಟೋ ಜನ ಲೋಕದಲ್ಲಿ ಬ್ಯುಸಿ ಆಗಿದ್ದಾರೆ, ನೀವು ದೇವ್ರ ಮನೇಲಿದ್ದೀರಿ. ನನ್ನ ದೇವ್ರ ಅನ್ಯಾಯಸ್ಥನಲ್ಲ, ನನ್ನ ದೇವ್ರ ಅನ್ಯಾಯಸ್ಥನಲ್ಲ, ಮನುಷ್ಯನಂತೆ ಎರಡು ಮಾತಿನವನಲ್ಲ. ಅವನೇನು ಹೇಳ್ತಾನೆ ಅದನ್ನು ಮಾಡೋ ದೇವರು ನಮ್ಮ ದೇವರು. ಮೋಸೆ ನಂತರ ಯೋಶುವನನ್ನು ಆರಿಸುವಾಗ ದೇವರು ಮೋಸಸ್ಗೆ ಬಿಟ್ಟು ಯೋಶುವನಿಗೆ ಹೇಳ್ತಾರೆ, ನೀನು ಭಯಪಡಬೇಡ, ಅವನ ಸಂಗಡ ಇದ್ದಂಗೆ ನಿನ್ನ ಸಂಗಡ ಇರ್ತೀನಿ, ಅವನ ಸಂಗಡ ಇದ್ದಂಗೆ ನಿನ್ನ ಸಂಗಡ ಇರ್ತೀನಿ. ಕಾರಣ ಏನು? ಕಾರಣ ಮೋಸಸ್ ಇಕ್ಕಟ್ಟಲ್ಲಿದ್ದಾಗ, ನೋವಲ್ಲಿದ್ದಾಗ, ಬಲಹೀನತೆಯಲ್ಲಿದ್ದಾಗ, ಕಣ್ಣೀರು ಹಾಕುವಾಗ, ಪ್ರಾರ್ಥನೆ ಮಾಡುವಾಗ, ನಿದ್ರೆ ಮಾಡುವಾಗ, ಏನು ಬೇಕು ಅನ್ನುವಾಗ, ಓ ಯೋಶುವ ಅವನ ಶಿಷ್ಯನಾಗಿ, ನಂಬಿಗಸ್ತನಾಗಿ, ಭಯಭಕ್ತಿ ಉಳ್ಳವನಾಗಿ, ತಗ್ಗಿಸಲ್ಪಟ್ಟವನಾಗಿ, ವಿಧೇಯನಾಗಿ, ನಮ್ರತೆಯಿಂದ ಮೋಸಸ್ ಮಾಡೋ ಕೆಲಸವನ್ನೆಲ್ಲ ಇಸ್ರಾಯೇಲ್ ಜನಗಳಿಗೆ ಯೋಶುವನು ಪ್ರೀತಿ ಪಾತ್ರನಾಗಿದ್ದಂತೆ. ಒಂದು ಆಮೇಲೆ ಹೇಳ್ರಿ. ಅದನ್ನು ಯಾರು ಗಮನಿಸಿದ್ದು? ಮೋಸಸ್ ಅಲ್ಲ. ಮೋಸಸ್ ಜೊತೆ ಇಡಲ್ಪಟ್ಟಂತ ಪರಲೋಕದ ದೇವರು ಗಮನಿಸಲ್ಪಟ್ಟ ನಿಮಿತ್ತ ಮೋಸಸ್ ಯಾವಾಗೆಲ್ಲ ಉಪವಾಸ ಹಾಕಿದ್ನೋ ಯೋಶುವನು ಹಾಕಿದ್ದಾನೆ. ಅದನ್ನು ಗಮನಿಸಲ್ಪಟ್ಟ ದೇವರು ಮೋಶೆ ತದನಂತರ ಒಂದು ತೀರ್ಮಾನಕ್ಕೆ ಬರ್ತಾನೆ. ಇವನು ಆಫ್ಟರ್ ಯೋಶುವ ಲೀಡರ್, ಇವನ ತದನಂತರ ಈ ಜನಕ್ಕೆ ಯೋಶುವ ಲೀಡರ್. ಯೋಶುವ ಭಯಗ್ರಾಂತನಾಗಿದ್ದಾನೆ. ಆಗ ದೇವರು ವಾಗ್ದಾನ ಮಾಡ್ತಾರೆ, ಯೋಶುವ ನಿನ್ನ ಸನ್ನಿಧಾನ ಯಾವಾಗಲೂ ಹುಡುಕಿದೆಯಾ, ನನ್ನ ಮಾತು ಯಾವಾಗಲೂ ಕೇಳಿದ್ಯಾ, ನಾನು ಹೇಳೋಕ್ಕೆ ಮುಂಚೆ ಕೆಲಸಗಳನ್ನ ನೀನು ಮಾಡಿದ್ಯಾ, ನೀನು ನನಗಿಷ್ಟ, ನಿನಗೆ ಕೆಲಸ ಕೊಟ್ಟರೆ ನೀನು ನಂಬಿಗಸ್ತನಾಗಿ ಮಾಡ್ತೀಯಾ, ನಿನ್ನ ಕೆಲಸ ಕೊಟ್ಟರೆ ನಂಬಿಗಸ್ತನಾಗಿ ಮಾಡ್ತೀಯ. ಆದ ಕಾರಣ ನೀನು ಮೋಸೆ ಎದುರು ನೋಡ್ದಂಗೆ ಎಲ್ಲ ಕೆಲಸದಲ್ಲೂ ನನ್ನನ್ನು ಎದುರು ನೋಡುವ ಕಾರಣ ನಾನು ಮೋಸೆ ಸಂಗಡ ಇದ್ದಂಗೆ ನಿನ್ನ ಸಂಗಡ ಇರ್ತೀನಿ. ಒಂದು ಹಲ್ಲೇಲೂಯಾ ಹೇಳ್ರಿ. ಇಲ್ಲಿ ಯಾಕೆ ದೇವ್ರು ಚೇಂಜ್ ಮಾಡಿಬಿಟ್ರು? ಎಲೀಷನ ಜೊತೆ ಗೇಜಿ ಇದ್ದಾನೆ, ಯಾಕೆ ಎಲೀಷನ ಅಭಿಷೇಕ ಗೇಜಿಗೆ ಬರಲಿಲ್ಲ? ಕಾರಣ ಎಲೀಷ ಪ್ರಾರ್ಥನೆಗೆ ಕೂತಾಗ ಗೇಜಿ ಕೂರಲ್ಲ, ಇವನು ಉಪವಾಸ ಹಾಕಿದಾಗ ಅವನು ಉಪವಾಸ ಹಾಕಲ್ಲ, ಇವನು ಅಳುವಾಗ ಇವನು ಅಳಲ್ಲ, ಇವನು ದೇವ್ರನ್ನ ನೋಡುವಾಗ ಇವನು ನೋಡಲ್ಲ, ಇವನು ದೇವ್ರಿಗಾಗಿ ಜೀವಿಸುವಾಗ ಇವನು ಜೀವಿಸಲ್ಲ. ಇವನು ಟೀ ಕೊಟ್ಟಿರ್ಬೋದು, ಅಡುಗೆ ಮಾಡಿರ್ಬೋದು, ಪಾತ್ರೆ ತೊಳೆದಿರ್ಬೋದು, ಕಸ ಗುಡಿಸಿರ್ಬೋದು, ಎಲೀಷನ ಕೆಲಸ ಮಾಡಿರ್ಬೋದು. ಆದರೆ ದೇವರು ಮೆಚ್ಚುವ ಕೆಲಸ ಮಾಡಿದ್ನ ಯಾರು ಮಾಡ್ತಿರೋ ನಿಮಗೆ ದೇವರಿಂದ ಅಭಿಷೇಕ ಬರ್ತದೆ, ದೇವರಿಂದ ಅಭಿಷೇಕ ಬರ್ತದೆ. ಹಲ್ಲೆಲೂಯಾ. ಅದಕ್ಕೆ ಎಲೀಷನಿಗೆ ಗೆಹಜಿ ಓಡಿ ಬಂದು ಹೇಳ್ತಾನೆ, ನಮ್ಮನ್ನು ಹಿಡಿಯೋದಕ್ಕೆ, ನಿನ್ನನ್ನು ಎಳ್ಕೊಂಡು ಹೋಗೋದಕ್ಕೆ ರಾಜ ಸಾವಿರಗಟ್ಟಲೆ ಸೈನಿಕರನ್ನ, ಕುದುರೆಗಳನ್ನು, ರಥಗಳನ್ನು, ಆಯುಧ ಹಿಡಿಯಲ್ಪಟ್ಟವರನ್ನು ನಮ್ಮ ಬಳಿಗೆ ಕಳಿಸಿಬಿಟ್ಟಿದ್ದಾನೆ. ಅವ್ರನ್ನ ತಪ್ಪಿಸ್ಕೊಂಡು ಓಡೋಗೋದಕ್ಕೆ ನಮ್ಗೆ ಆಗೋದೇ ಇಲ್ಲ. ಗೆಹಜಿ ಮಾತಾಡ್ತಾ ಇರೋದು ನೀವು ಗಮನಿಸಬೇಕು, ಅವನು ಲೋಕಾರೂಢಿಯಾಗಿ ಮಾತಾಡ್ತಾ ಇದ್ದಾನೆ. ಎಲೀಷಾ ಪರಲೋಕ ಸಂಸ್ಥಾನಕ್ಕೆ ಒಂದು ಆಮೇಲೆ ಹೇಳ್ರಿ. ಎಲೀಷಾ ಪರಲೋಕ ಸಂಸ್ಥಾನಕ್ಕೆ ಸೇರಲ್ಪಟ್ಟವನು, ಹಗಲು ರಾತ್ರಿ ಪ್ರಾರ್ಥನೆ ಮಾಡೋವನು, ದೇವರ ಸ್ವರ ಕೇಳೋವನು. ದೇವರಿಗಿಂದ ಫೋನ್ ಯಾವಾಗ ಬರ್ತೋ ಗೊತ್ತಿಲ್ಲ ಅಂತ ಯಾರು ಫೋನ್ ಅಟೆಂಡ್ ಮಾಡಿದೆ ಪರಲೋಕದ ದೇವರ ಫೋನನ್ನು ಮಾತ್ರ ಅವನು ಅಟೆಂಡ್ ಮಾಡ್ತಾ ಇದ್ದ. ದೇವರು ನಿಕಟವಾಗಿ ಮಾತಾಡ್ತಾ ಇದ್ದ. ಯಾಕೆಂದರೆ ಎನಿ ಟೈಮ್ ದೇವರ ಸನ್ನಿಧಾನವನ್ನು ಎಲೀಷಾ ಅಪೇಕ್ಷೆ ಪಡ್ತಾ ಇದ್ದ. ನೀವು ದೇವ್ರ ಸನ್ನಿಧಾನ ಹುಡುಕಿ ಬಂದಿದ್ದೀರಾ?
ನೀವಿವತ್ತು ಹೆಂಗೆ ಕಾಣಿಕೆ ಹಾಕ್ಬೇಕಂತ ಕೇಳಕ್ಕೆ ಬಂದಿದ್ದೀರಾ? ಹೆಂಗೆ ಲೋಕದಲ್ಲಿ ನಡಿಬೇಕಂತ ಕೇಳಕ್ಕೆ ಬಂದಿದ್ದೀರಾ? ಯಾವ ತೀರಿ ಡ್ರಾಮಾ ಮಾಡಬೇಕಂತ ಕೇಳಕ್ಕೆ ಬಂದಿದ್ದೀರಾ? ಶಿಷ್ಯರು ಯೇಸು ಹತ್ರ ಹೋಗಿ ಕೇಳ್ತಾ ಇದ್ದಾರೆ, ಓ ಯೋಹಾನನು ಕಲಿಸಿಕೊಟ್ಟಂಗೆ ನಮಗೆ ನೀನೇನು ಕಲಿಸಿಕೊಡು ಸ್ವಾಮಿ? ಪ್ರಾರ್ಥನೆ ಮಾಡೋದನ್ನು ಕಲಿಸಪ್ಪ. ಪ್ರಾರ್ಥನೆ ಮಾಡೋ ಸಭೆ ಕಡಿಮೆ ಆಗೋಗಿದೆ. ಪ್ರಾರ್ಥನೆ ಮಾಡೋ ಜನ ಕಡಿಮೆ ಆಗಿದ್ದಾರೆ. ಪ್ರಾರ್ಥನೆ ಮಾಡೋ ಕುಟುಂಬ ಕಡಿಮೆ ಆಗಿದೆ. ಪ್ರಾರ್ಥನೆ ಮಾಡುವ ವ್ಯಕ್ತಿಗಳು ಕಡಿಮೆ ಆಗಿದ್ದಾರೆ. ದೇವರಿಗೆ ಬೇಕಾಗಿರುವಂಥವರು ಹೆಸರಿಗಿರುವಂಥ ವಿಶ್ವಾಸಿಗಳಲ್ಲ, ಪ್ರಾರ್ಥನೆ ಮಾಡೋರು ಬೇಕು. ಅದಕ್ಕೆ ಎಲಿಷಾ ಗೇಹಜಿ ಬಂದು ಹೇಳುವಾಗ ಅವನು ಓಡಿ ಬಂದು ತನ್ನ ಕೋಣೆಯ ಬಾಗಿಲನ್ನು ತೆಗೆದು ಕೆಳಗೆ ಬಂದಿರುವಂಥ ರಥಗಳನ್ನಾಗಲಿ ಆಯುಧಗಳನ್ನಾಗಲಿ ಸೈನಿಕರನ್ನಾಗಲಿ ಭಯ ಹುಟ್ಟಿಸುವ ಕಾರ್ಯಗಳನ್ನಾಗಲಿ ಅವನು ಭೂಲೋಕದ ಕಡೆಗೆ ನೋಡದೆ ಒಂದು ಹಲ್ಲೆಲೂಯ. ಏನು ನೋಡ್ತಾ ಇದ್ದಾನೆ? ಏನು ನೋಡ್ತಾ ಇದ್ದಾನೆ? ಏನು ನೋಡ್ತಾ ಅವನೇ? ಅವನು ಹೇಳಿದ ತಕ್ಷಣ ಇವನು ಓಡೋಗಿ ಪ್ರೇಯರ್ ಮಾಡ್ತಾ ಇಲ್ಲ. ಅವನು ಹೋಗಿ ನಂಬಿಕೆಯಿಂದ ಪರಲೋಕದ ದೇವ್ರನ್ನ ನೋಡ್ತಾನೆ. ಈ ಲೂಸ್ ಏನೇನು ಮಾತಾಡ್ತಾನೆ ನೋಡಪ್ಪ ಅಂತ. ಇದ್ದೀರಾ? ಈ ಹುಚ್ಚ ನನ್ನ ಹತ್ರ ಇಟ್ಟಿದೆಯಲ್ಲ ದೇವರೇ, ನನ್ನ ಮೇಲಿರೋ ಅಭಿಷೇಕ ಇವನ ಹತ್ರ ಇಲ್ಲ. ಯಾಕೆಂದರೆ ಅಭಿಷೇಕ ಅವನು ಸುಮ್ಮನೆ ಹೊಂದ್ಕೊಂಡಿಲ್ಲ. ಎಲೀಷಾ ಎಲಿಯನ ಹತ್ರ ಒದ್ದಾಡಿ ಹೊಂದ್ಕೊಂಡಿರೋದು. ಎಲಿಯ ಅಂತಾನೆ, ನೀನು ಹುಚ್ಚ ಏನಪ್ಪ, ಭೂಮಿ ಬೇಕಾದ್ರೆ ಕೇಳಿ ಯಾರಿಗಾದ್ರೆ ಹೇಳಿ ಈಸ್ಕೊಡ್ತೀನಿ ಅಂತ, ಹಣ ಬೇಕಾದ್ರೆ ಕೇಳಿ ಈಸ್ಕೊಡ್ತೀನಿ ಅಂತ, ವಸ್ತುಗಳು ಬೇಕಾದ್ರೆ ಕೇಳಿ ಈಸ್ಕೊಡ್ತೀನಿ ಅಂತ. ನೀನು ಕೇಳಿರೋದು ನಾನು ಕೊಡೋಕ್ಕಾಗಲ್ಲ. ನನ್ನ ಕರೆಯಲ್ಪಟ್ಟ ದೇವರೇ ನಿನಗೆ ಕೊಡಬೇಕು. ನಾನು ಕೊಡೋಕ್ಕಾಗಲ್ಲ. ಅದನ್ನು ಹಣಕ್ಕೂ ತಗೊಳಕ್ಕಾಗಲ್ಲ, 100 ಎಕರೆ ಬರ್ಕೊಟ್ರು ತಗೊಳಕ್ಕಾಗಲ್ಲ, ಬಂಗಾರ ಕೊಟ್ಟರು ತಗೊಳಕ್ಕಾಗಲ್ಲ, ವಸ್ತುಗಳು ಕೊಟ್ಟರು ತಗೊಳಕ್ಕಾಗಲ್ಲ, ಅದಕ್ಕೆ ಯಾವ ಬಲಿ ಕೊಟ್ಟರು ತಗೊಳಕ್ಕಾಗಲ್ಲ. ಅದು ಕೊಡಬೇಕು ಅಂದರೆ ಮೇಲಿರೋನು ಡಿಸೈಡ್ ಮಾಡಬೇಕು. ಅದನ್ನು ನಾನು ಹೇಳೋ ಕೆಲಸ ಮಾಡು. ನೀನು ಹೇಳೋ ಕೆಲಸ ನೀನು ಮಾಡು. ದೇವ್ರ ದಯೆ ನಿನಗೆ ಬಂದುಬಿಡ್ತು ಅಂದರೆ ಅವನು ನಿನಗೆ ಕೊಟ್ಟು ಬಿಡ್ತಾನೆ. ಅದು ಸಾಧಾರಣವಾದದ್ದಲ್ಲ. ಅದು ಅವನು ಒಂದು ಅರ್ಧ ಕಂಬಳಿ ಕೇಳ್ತಾ ಇಲ್ಲ. ಅವನು ಅರ್ಧ ಕಂಬಳಿ ಕೇಳ್ತಾ ಇಲ್ಲ. ನಿನ್ನ ಮೇಲಿನ ಅಭಿಷೇಕ ನನಗೆ 2ರಷ್ಟು ಬೇಕು. ನಿನ್ನ ಮೇಲಿರುವಂಥ ಅಭಿಷೇಕ 2ರಷ್ಟು. ಸಹೋದರಿ ಸಹೋದರಿ ನಾನೇನು ಹೇಳ್ತಾ ಇಲ್ಲ, ದೇವರಾತ್ಮ ಚಲಿಸ್ತಾ ಇದೆ. ಅನೇಕರ ಒಳಗೆ ಅನೇಕ ತೀರ್ಮಾನ ಮಾಡ್ತಾ ಇದ್ರೆ ನಾನು ಜಾಸ್ತಿ ನಾನು ಸ್ವಾರ್ಥಕ್ಕೆ ಎದ್ದಬೇಕು ಅಂತ, ದೇವರಿಗಾಗಿ ಜೀವಿಸಬೇಕು ಅಂತ, ನಾನು ದೇವರ ಮುಖ ನೋಡಬೇಕು, ದೇವರಿಗಾಗಿ ಬದುಕಬೇಕು ಅಂತ ಉಪವಾಸದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರಲ್ಲ, ನಾನು ದೇವರು ಡಿಸೈಡ್ ಮಾಡ್ತಾ ಇದ್ದೀನಿ. ಅಭಿಷೇಕ ಮಾಡಬೇಕು, ಇವರಿಗೆ ನಾನು ಅಭಿಷೇಕ ಮಾಡಬೇಕು. ಎಲೀಷನ ಮೇಲೆ ಬಂದಿದ್ದು, ಎಲಿಯನ ಮೇಲಿದ್ದಂತ ಅಭಿಷೇಕ ಅರ್ಧ ಬರಲಿಲ್ಲ. ದೇವರು ಅವನ ಆಸೆ ಪಟ್ಟಂಗೆ ಡಬಲ್ ಪ್ರಮೋಷನ್, ಡಬಲ್ ಬ್ಲೆಸ್ಸಿಂಗ್, ಡಬಲ್ ಅನಾಯಿಂಟಿಂಗ್ ಅದನ್ನ ಕಂಡಂತ ಯೇಸು ಹೊಸ ಒಡಂಬಡಿಕೆಯಲ್ಲಿ ತನ್ನ ಮಕ್ಕಳು ಕೇಳಕ್ ಮುಂಚೆನೆ ಹಳೆ ಒಡಂಬಡಿಕೆಯಲ್ಲಿ ಕೇಳಿ ಪಡ್ಕೊಂಡ್ರು. ಹೊಸ ಒಡಂಬಡಿಕೆ ಕೇಳಕ್ ಮುಂಚೆನೆ ದೇವರು. ಹಳೆ ಒಡಂಬಡಿಕೆಯಲ್ಲಿ ಅಬ್ರಾಹಂ ಸಾರಾ ಏನ್ ಮಾಡಿದ್ರು, ಮಗುನ ದೇವರಿಂದ ಪಡ್ಕೊಂಡು ಅವ್ರ ದೇವ್ರನ್ನ ಮಹಿಮೆ ಪಡಿಸಿದ್ರು. ಹೊಸ ಒಡಂಬಡಿಕೆಯಲ್ಲಿ ನಾವು ಕೇಳಕ್ಕೆ ಮೊದಲೇ ಪರಲೋಕದ ದೇವ ತನ್ನ ಮಗನಾದ ಯೇಸುವನ್ನ 19 ಹೇಳ್ತಾನೆ, ಮನುಷ್ಯ ಕುಮಾರನ ಹುಡುಕಿ ರಕ್ಷಿಸುವುದಕ್ಕೆ ರಕ್ಷಕನಾಗಿ ಬಂದ ಅಂತ ದೇವರ ವಾಕ್ಯ ಹೇಳ್ತದೆ. ಯೇಸುವನ್ನು ನಂಬುವವರೇ ಅವನು ಡಬಲ್ ಅಭಿಷೇಕವನ್ನು ಅನುಗ್ರಹಿಸಿದ್ದಾನೆ. ಆತನ ಏನ್ ಹೇಳ್ತಾನೆ ಗೊತ್ತಾ, ನನ್ನ ಹಿಂದೆ ನಿಮ್ಮ ಶಿಲುಬೆ ಹೊತ್ತುಕೊಂಡು ಬರುವುದಾದರೆ ನಾನು ಹೊಲಸು ದೇವರು, ನಾನು ಕೆಟ್ಟವನು. ದೇವ್ರನ್ನ ನೋಡಿಬಿಟ್ಟೆ ಉಪವಾಸ ಪ್ರಾರ್ಥನೆಯಲ್ಲಿ ದೇವ್ರನ್ನ ನೋಡಿದ್ದೀನಲ್ಲ, ನಿಮ್ಮನ್ನ ದೇವ್ರು ಶುದ್ಧ ಮಾಡಿ ಶುದ್ಧ ಇವತ್ತಿಂದ ವ್ಯತ್ಯಾಸವಾಗಿದೆ. ಅತಿಶಯವಾಗಿ ನಡೆಸಲಿಕ್ಕೆ ಇಷ್ಟಪಡ್ತಾರೆ. ಹೆಚ್ಚು ಜನ ಒಪ್ಕೊಳ್ತಾ ಇದ್ದೀರಾ. ಯೇಸುವಿನ ಅಭಿಷೇಕ ಸಾಧಾರಣವಾದ ಅಭಿಷೇಕ ಅಲ್ಲ, ಸಾಧಾರಣವಾದ ಅಭಿಷೇಕ ಸದಾ ಕಾಲ ಅಭಿಷೇಕದಲ್ಲಿ ನಡಿಬೇಕು ಅಂತ ದೇವರ ಇಷ್ಟ.
ಆನೋಕ್ ಸ್ವಲ್ಪ ವರ್ಷ ನಡೆದಿದ್ದಾನೆ. ಓ, ಇವತ್ತು ದೇವರು ಸದಾ ಕಾಲ ನಮ್ಮ ಜೊತೆ ನಡೆಯೋದಿಕ್ಕೆ, ನಮ್ಮ ಜೊತೆ ನಡೆಯೋದಿಕ್ಕೆ ನಮ್ಮನ್ನು ಆರಿಸ್ಕೊಂಡಿದ್ದಾನೆ. ಎಷ್ಟು ಈ ಲೋಕದಲ್ಲಿ ಅಲ್ಲ, ಪರಲೋಕದಲ್ಲಿ ನಿತ್ಯ 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 ನಿತ್ಯವಾಗಿರೋದಕ್ಕೆ ನಮ್ಮನ್ನು ದೇವರು ಆರಿಸ್ಕೊಂಡಿದ್ದಾನೆ. ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ, ಎಲ್ಲರೂ ಎದ್ದು ನಿಂತ್ಕೊಳ್ಳೋ ಬಿಡಿಸ್ಕೊಡೋಣ.